ಯವ್ವ ಮಗಳ ರತ್ನ ಎಲ್ಲಿ ಮರಿ ಕುಂತ ನೀ ಮೋನ್ ಇಲ್ಲೇನ ಮಂದ್ಯಾಗ ಪಂದ್ಯ ಎಲ್ಲಿ ಅದಳ ನನ್ನ ಮಗಳ ಇಲ್ಲಿ ಇಲ್ಲ ಥೋಯವನು ಆತಪ್ಪ ಅವನು ನನ್ನ ಬುರ್ಕೊಂಟಿ ಕುಟುಂಬರಿ ಹೋದ ಕಾಲ್ ಬಂತ ನನಗ ಎಲ್ಲಿ ಕುಂತಿ ಬಾರ ನಿಮ್ಮ ಸಟಕ ನಿಮ್ಮ ಅಪ್ಪ ಬಂದಿನೇ ಅಷ್ಟೇ ಅಲ್ಲ ನಾ ಕನ್ನಡದ ಕಲೆ ಜರ್ಕುಂಟಿ ಅವಲಿ ಮಾಂತ್ರಿಕ ಬಂದಿದ್ದೇನೆ ಸಟ್ಟನ ಎಲ್ಲಿ ಕುಳಿತ್ರೆ ಬಾವರೆಗೆ ದಿನ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದಂಗ ಇವತ್ತ ತಪ್ಪಿಸ್ಕೊಳಕ್ ಸಾಧ್ಯ ನಿಲ್ಲ ಹುಡುಗಿ ಸಿಕ್ಕ ಬಿದ್ದ ಅಂದ್ರ ಸಾಕ ಪಟ್ಟಣ ತಾಯಿ ಕಟ್ಟಿ ಬಿಡ್ತೀನಿ ನಿನಗ ಅಲ್ಲೇ ತಮ್ಮ ಮಾತಿಲ್ಲ ಕತಿ ಇಲ್ಲ ಅದ ಹೆಂಗ ತಾಳಿ ತಂದಿಲ್ಲ ಕಟ್ಟಾಕ ಜಾಡ್ಸೋದಿಲ್ಲ ಹೆಂಗೋ ಮಾವ ಮಾತುಕತೆ ಅಂದ್ರು ಒಂದ ನಿನ್ನ ಎದುರಿಗೆ ನಿನ್ನ ಮಗಳಿಗೆ ತಾಳಿ ಕಟ್ಟೋದು ಒಂದ ಅದು ಹೆಂಗೋ ಬರುತ್ತೆ ಕಾಂಟ್ರಾಕ್ಟರ್ ಹೆಣ್ಣಿಗೆ ತಾಳಿ ಕಟ್ಟಿದ್ದೆ ಆದರೆ ತೆಗ್ಗು ಬಿದ್ದ ರಸ್ತೆ ಪ್ಯಾಚ್ ವರ್ಕ್ ಮಾಡಿದ್ದಂಗೆ ಮಾಡಿ ಏನು ಹೇ ಮಾಂತ್ರಿಕ ಬರೋರಿ ಬಾರಿ ಬಾ 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 ಯಾಕೋ ಮರ ಹಿಂಗ್ಯಾಕೆ ಮಾಡಕೈತಿವೋ ಮರಿಯ ನಿನಗೆ ಬೇಕಂದ್ರೆ ಚಿಕನ್ ಅಂದ್ರೆ ಚಿಕನ್ ಮಟನ್ ಅಂದ್ರೆ ಮಟನ್ ಬಿರಿಯಾನಿ ಅಣ್ಣ ರೈಸ್ ಎಲ್ಲ ಕೊಡಿಸ್ತೀನೋ ಮರಿ ಈಕಿ ಮ್ಯಾಗ ನಿನ್ನ ಕಣ್ಣು ಹಾಕ್ಬಿತ್ತು ಮರ ಹಿಂಗ್ಯಾಕೆ ಮಾಡಕತ್ತಿದೆ ಚಿಕನ್ ಮತ್ತು ಬಿರಿಯಾನಿಯ ಜೊತೆಗೆ ಬೀರ್ ಮತ್ತೆ ಬ್ರ್ಯಾಂಡಿ ಮತ್ತೆ ಬೇಸ್ ಹಾಗಾದರೆ ನನ್ನ ಕೆಲಸ ಟುಸ್ ನೀನು ಅವತಾರ ತಾಳು ನಾಗರಾವಿನಂತೆ ಬುಷ್ ಅನ್ನ ಆಗ ನನ್ನ ಹುಡುಗಿ ಜೊತೆ ನಾನು ಖುಷಿ 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 ಸೀತಾಪತಿ ಎಲ್ಲೋ ನಿನ್ನ ಮಗಳು ಡೊಮ್ಮೆ ಏ ತಮ್ಮ ನಾನ ಅವನವನ ಬುರ್ಕುಂಟಿ ಕೇಳಲ್ಲ ಬಿರ್ಜಿನಿ ಕೇಳಿ ಎಲ್ಲ ಊರು ಅಡ್ಡಾಡಿ ಬಂದೀನಿ ನೀನು ನಾಗರವನಾಗ ಬುಸ್ ಗರಿಬಿಡ್ಲೆ ತಮ್ಮ ಜಾಡ್ಸೋದಿಲ್ಲನ ಇದೇನು ಮಾರ ಶೇಂಗಾದ ಉಂಡಿ ಅನ್ನ ಮೊಸರು ಇದೆಲ್ಲ ಭಾಳ ಚೆಲ್ಲಾಡಿ ಬಿಡತ್ತಲ್ಲ ಬಾಯಪ್ಪ ಯಾರು ಗದ್ಲ ಏನೋ ಇವನವನ ನನ್ನ ಮಗಳ ಹೋಗ್ಯತ್ತೋ ಮರ್ಯಾದ್ವಾತ ಬಾ ಬಾ ಇದು ಯಾರ ಅಜ್ಜಿ ಯಾರಿಗೆ ಅಜ್ಜಿಲೇ ಊರ್ಲ ಅಜ್ಜಿ 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 ಅಂತನೋ ಅಜ್ಜಿ ಅಂತನೋ ಒಟ್ಟಾಗದ ಮಾವ ಮಾಡ್ಕೋಬೇಡ ಅಜ್ಜಿ ಆ ಮೆಂಬರ್ ರವಿ ಅದನಲ್ಲ ಅವನ ಕೈಗಿತ್ತು ಮಾವ ಈ ವಾಸನೆ ಚೀಲ ಅವನ ಕೈಯಾಗಿತ್ತ ಹಾಗಾದರೆ ಈ ಚೆಲ್ಲಿದ ಅನ್ನದಿಂದ ನೋಡ್ಕೊಂಡ್ ತಗೊಂಬನ್ನಿ ನೀಬ್ರು ಜಾಗ ಖಾಲಿ ಮಾಡ್ರಿಯಪ್ಪ ನಿಮ್ಮಿಂದ ನಾ ಬರ್ತ ನಡ್ರಿ ನಡ್ರಿ ನಿಮ್ಮಂತ ಇರ್ಬೇಕಪ್ಪ ಊರಾಗ 4 ಮಂದಿ ಕ್ಯಾರ್ಲಿ ಹೊಡ್ಸನಕ ಈ ಮನೋಹರ್ನ ಮನದಾಳದ ಮಾತಿನ ಗುಂಡ್ಯಾಡಿಗೆ ಚಿತ್ರವಾಗುತ್ತದೆ ಆ ಬೀರನ ಕನಸು ಶಕುನಿಯ ಒಂದೇ ಮಾತಿಗೆ ಇಡೀ ಕೌರವ ಕುರವೇ ಸರ್ವನಾಶವಾದಂತೆ ನನ್ನ ಒಂದೇ ಒಂದು ಸವಾಲಿಗೆ ಸರ್ವನಾಶವಾಗುತ್ತದೆ ಆ ಬೀರನ ಕನಸು ನಿತ್ಯ ನನ್ನ ಸೂಳೆಯಾಗಿ ಬದಕತೆ ಲಾವಣ್ಯ ಇಂದು ನನ್ನ ತಂಗಿ ಎಂಬ ಹೆಸರಿನಿಂದ ನಿನ್ನ ಮನೆ ಸೊಸೆಯಾಗಿ ಆ ಶಶಿಧರನ ಕುಸುಮದ ಮಡದಿಯಾಗಿ ನಿನ್ನ ಮನೆ ಸೇರಿ ಧರ್ಮ ತುಂಬಿದ ನಿನ್ನ ಮನೆಯ ನಮ್ಮ ಸಣ ಮಾಡೆ ಹೊಸನಾದವಳ ಕೈಯಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳದಿದ್ದರೆ
ನನ್ನ ಹೆಸರು ಮನೋಹರನೇ ಅಲ್ಲ. ಹಾಯ್ ಮನೋಹರ್, ಅಂದಾಗೆ ಇದೇನಿದು ನಿಮ್ಮ ಮರ್ಬಟ್ಟದ ನಗುವಿಂದ ಗೊತ್ತಾಗಲಿಲ್ಲ. ಬಾ ಲಾವಣ್ಯ, ಇದು ಸಂತಸದ ನಗು. ಇಷ್ಟು ತಡ ಬೇಕು? ಇದೇನಿದು ಇಷ್ಟು ಬೇಗಾಗಿ ಬಂದ್ರು ತಡ ಬೇಕೆ ಅಂತ ನನ್ನನ್ನು ಕೇಳ್ತಾ ಇದ್ದೀರಾ? ಹೌದು ಮತ್ತೆ, ಯಾಕೆಂದರೆ ನನ್ನ ಮನಸ್ಸು ಮಲ್ಲಿಗೆ ಅಂತೆ ಅರಳಿ, ನನ್ನ ಕನಸು ಮಧುರ ಸಿಹಿ ಜೇನಿನ ಹನಿಗಳಂತೆ ಹೊರಬರುತ್ತಿರುವಾಗ ನನಗೆ ಸಮಯದ ಪರಿಕಲ್ಪನೆ ಇರುವುದಿಲ್ಲ. ಮೊದಲು ನಿನ್ನ ಸೀಮುತ್ತೊಂದು ಕೊಡು, ಆಮೇಲೆ ಮಾತಿನ ಮಂಟಪದ ಸುರಿಮಳೆ. ನೋಡಿ, ಈ ನನ್ನ ಸಿಹಿ ಮುತ್ತಿನಿಂದ ನಿಮ್ಮ ಪ್ರೇಮ ಚಿರ ತುಂಬುವುದೇ. ಬನ್ನಿ ರಾಜ ಮನೋಹರ್, ಬನ್ನಿ. ಸುಮಧುರ ಗೀತೆಯನ್ನು ಶ್ರೀರಾಂಬರಿ you love me ನೀಲಾಂಬರಿ 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 ಸಂಗಾತಿ ನೀನಾದೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹಾಡಿಗೆ ಸಂಗಾತಿ ನೀನಾದೆ ನನ್ನ ಬಾಳಿಗೆ ಸಂತೋಷ ನೀ ತಂದೆ ನನ್ನ ಹಾಡಿಗೆ ಐ ಲವ್ ಯು ನೀಲಾಂಬರಿ ಯು ಲವ್ ಮೀ ನೀಲಾಂಬರಿ 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 ಒಲಿವಾಗ ಮನ ಕುಡಿಯೋದು ಆ ಚಂದ್ರನಕ್ಕಾದ ಬೆಳದಿಂಗಳೇ ನೀನಕ್ಕು ಒಲಿವಾಗ ಮನ ಕುಡಿಯೋದು ಸಂಪಿಗೆ ಶ್ರೀವಂತಿಯೇ ಸಂಪಿಗೆ ಶ್ರೀವಂತಿಯೇ ಹಾಡು ಈ ಹಾಡು ನಿನಗಾಗಿಯೇ ಸಂಗಾತಿ ನೀನಾದೆ ಮನೋಬಾಳಿಗೆ ಸಂತೋಷ ಈ ತಂದೆ ನನ್ನ ಹಾಡಿಗೆ ಈಗ ತೃಪ್ತಿ ಆಯ್ತು ನನ್ನ ಮನಕ್ಕೆ. ನೀ ಗೈದ ನೃತ್ಯ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಆ ಕೋಗಿಲವು ಕೂಡ ಮೌನವಾಗಿರಬೇಕಲ್ಲವೇ ರಾಣಿ? ನೋಡಿ, ಈ ಮೌನ ಮಾತು ಬಿಟ್ಟು ಸೂಳೆಬ ಪಟ್ಟ ತೆಗೆದು ನಿಮ್ಮ ಮಡಿದೆಯ ಸ್ವೀಕರಿಸಬಾರದೆ. ಇನ್ನು ತಡವಿಲ್ಲ ರಾಣಿ,
ಚಂದಿರನಂತ ಚೆಲುವು ಹೊಂದಿದ ನೀನು ಬಂಗಾರದಂತೆ ಬದುಕು ಸಾಗಿಸುವಂತೆ ಮಾಡುತ್ತೇನೆ. ಅದಕ್ಕೆ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆ ತಂದಿದ್ದು. ನಿನಗಿಂತಲೂ ನನಗೆ ಕಾತುರವಿದೆ. ನಿನ್ನಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳಬೇಕಿದೆ. ಆ ನಂತರ ನಾವೇ ಈ ಲೋಕದ ಅಮರ ಪ್ರೇಮಿಯ ಜೋಡಿಗಳು. ಹಾಗಿದ್ರೆ ಆ ಕನಸಿನವರ ಯಾರು, ಏನು ಮಾಡ್ತಾ ಇದ್ದನಂತ ನಾನು ಕೇಳಬಹುದೇ? ವರ ಸೂಪರ್ ಲವಣ್ಯ. ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಮೂರ್ತಿ. ನಿನ್ನ ಸೌಂದರ್ಯದ ಪರಿಚಯವನ್ನು ಎಲ್ಲವನ್ನು ಅವನಿಗೆ ತಿಳಿಸಿದ್ದೇನೆ. ಅವನು ನನಗೆ ಒಪ್ಪಿಗೆ ತಿಳಿಸಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ನೋಡಿ, ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ನಾನು ಮಾತ್ರ ಕಾರ್ಯ, ನೀವ್ ಮಾತ್ರ ಕಾರ್ಯ ಅವಾಗೇನೆ ಗೊತ್ತಾದ್ರೆ ರೈಲು ತಪ್ಪಿದ ಹಳಿಯಾಗಬಾರ್ದು. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ರೈಲು ತಪ್ಪಿದಾಳೆ ಎಲ್ಲವನ್ನು ಬಲ್ಲವಳ ಮುಂದೆ ಚಿಲ್ಲರನಾಗಿ ಚಾಡಿ ಹೇಳಿದಂತೆ ಎಲ್ಲವೂ ಕಲಿಸಿಕೊಡುವುದೇ. ಲಾವಣ್ಯ, ಹೆಣ್ಣಾದ ಮಂತರಿಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಾಲಿಲ್ಲದೆ ಹೇಳುವ ಕಣ್ಣಿಲ್ಲ ಧೃತರಾಷ್ಟ್ರನಿಂದ ಮಹಾಭಾರತ ರಾಜ್ಯಭಾರ ನಡೆಯಲಿಲ್ಲವೇ? ಕಾಲಿಲ್ಲದೆ ಹೇಳುವ ಸೂರ್ಯದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನಿರ್ದೇಶ ನಿನ್ನ ಕಣ್ಣು ಮುಂದಿದ್ದರು ನಾನು ನಿನಗೆಲ್ಲವನ್ನು ಕಲಿಸಿಕೊಡುವುದೇ. ನೋಡಿ, ಹಾಗಲ್ಲ, ಮೈಸೂರು ಮಂತ್ರಿ ಕೂಡ ಅದ್ಭುತ ಶಕ್ತಿ ಇದೆ, ದೇವರ ದೇವತೆಗಳು ಕೂಡ ಆಗಲಿವೆ. ಅದಕ್ಕೆ ಈ ಮಾತು ಹೇಳಿದೆ ನಿಮಗೆ ಅಷ್ಟೇ. ತಕ್ಕ ಉತ್ತರವಾಗಲೇ. ಈ ನಿನ್ನ ಮೋಹದ ಬರಿಗೆ ಆ ಧರ್ಮರಾಜರನ್ನು ಕಡಿಮೆ. ಈ ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರೆಲ್ಲರೂ ಬೀದಿ ಪಾಲು ಮಾಡಿ ಆ ವರಲಕ್ಷ್ಮಿಯನ್ನ ಯಾವ ಕೆಸರಿನ ಕಮಲದ ಮೇಲೆ ಕೂರಿಸಿದ ಹಾಗೆ ಮಾಡಿ ತೋರಿಸು. ಮುಂದಿನ ಹಂತದ ಕಂತೆಯನ್ನು ನನಗೆ ಮತ್ತೆ ಹೇಳಿಕೊಡುವೆ. ಬಾ, ನಡೆದು ನಿನ್ನ ಮದುವೆ ಮಂಟಪಕ್ಕೆ ಬೇಗ ಹೋಗೋಣ. ಸರಿ, ಬನ್ನಿ, ಹೊತ್ತಾಯ್ತು, ಹೋಗೋಣ. ಸಂಜೆಯ ಹಿತವಾದ ತಂಗಾಳಿಗೆ ನನ್ನನೆ ಮೃದುವಾದ ಬಿಗಿ ಹಕ್ಕಿ ಹಿತವಾದ ತಂಗಾಳಿಗೆ ನಲ್ಲನೆ ಮೃದುವಾದ ಬಿಗಿ ಹಕ್ಕಿ ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲನೆ ಮೃದುವಾದ ಬಿಗಿ ಹಕ್ಕಿ ಹಿತವಾಗಿ ಸೋಕಿದಾಗ ಹನ್ನೆರಡು ಕೂಡಿದಾಗ ಹಿತವಾಗಿ ಸೋಕಿದಾಗ ಹನ್ನೆರಡು ಕೂಡಿದಾಗ ರೋಮಾಂಚನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ
ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲನೆ ಮೃದುವಾದ ಸಿಗಿ ಕಪ್ಪುಗಿ ನದಿಯ ಕಡಲ ನೋಡುವ ಆಸೆ ಕಡಲ ಮೋದ ಸೂರುವ ಆಸೆ ನದಿಯ ಕಡಲ ನೋಡುವ ಆಸೆ ಕಡಲ ಮೋದ ಸೂರುವ ಆಸೆ ಮೋಡಗಿರಿಯ ತುಂಬಿಸುವ ಆಸೆ ತುಂಬಿ ಮದುವ ಹೀರೋ ಆಸೆ ಮೋಡಗಿರಿಯ ತುಂಬಿಸುವ ಆಸೆ ತುಂಬಿ ಮದುವ ಹೀರೋ ಆಸೆ ಬಾಬಾರ್ಗೆ ಓ ಪ್ರಿಯತಾನೇ ಬಾಬಾರೆ ಓ ಪ್ರಿಯತಮೇ ಬಾಬಾರೆ ಓ ಪ್ರಿಯತಮೇ ಬಾಬಾರೆ ಓ ಪ್ರಿಯತಮೇ ನನ್ನನೆ ಮೃದುವಾದ ಸಿಗಿ ಹಪ್ಪುಗಿ la 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 ಮಂಗಳ ಕೊಲೆ ಮಾಡ್ದ ಎಲ್ಲ FIR ರೆಡಿ ಮಾಡಿದ್ಯಾ? ಫೈಲ್ ಮುಂದೆ ಇಡು. ಏನ್ ಮಾಡ್ತಾ ಇದ್ದರು ಇನ್ಸ್ಪೆಕ್ಟರ್ ಸಾಹೇಬರು? ಓಹೋ, ನಮ್ಮ MLA ಸಾಹೇಬ್ರು. ಬನ್ನಿ ಸರ್, ಪ್ಲೀಸ್ ಸೆಟ್ ಡೌನ್, ಟೇಕ್ ಇಟ್ ಯುವರ್ ಚೇರ್. ನಿಮ್ಮೊಂದಿಗೆ ಕುಳಿತು ಮಾತನಾಡುವಷ್ಟು ಸಮಯ ನನಗಿಲ್ಲ. ಪಾರ್ಟಿ ಮೀಟಿಂಗ್ ಕರೆದರೆ ಬೇಗ ಬೆಂಗಳೂರಿಗೆ ಹೋಗಬೇಕು.
ಏನೋ ತಮ್ಮ ಮದುವೆ ಕಾರ್ಯಕ್ರಮ ನಿನ್ನೆ ಮುಗಿಯುತ್ತಲ್ಲ, ಅದಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಲು ಬಂದಿರುವೆ. ಎಲ್ಲವೂ ತಮ್ಮದೇ ಸರ್. ನಾನು ಇಷ್ಟೆಲ್ಲ ಓದಿ ಈ ಹುದ್ದೆ ಪಡೆಯಬೇಕಾದರೆ ತಮ್ಮ ಸಹಾಯ ಬಹಳ ದೊಡ್ಡದಿದೆ. ನೀವು ನನ್ನ ಪಾಲಿನ ದೇವರಿದ್ದಾಗೆ. ಮನಸ್ಸಿನಲ್ಲಿ ದೇವರೆಂದು ಹಾಗೆ ಸುಮ್ಮನೆ ಕುಳಿತರೆ ಈ ಸಾಹೇಬರಿಗೆ ಏನು ಪುಣ್ಯ ಬಂದಂತೆ. ಇವರು ಹೇಳಿದ ಕೆಲಸ ನೀ ಮಾಡಿ ತೋರಿಸಿದರೆ ಆಗ ನಿನ್ನ ಋಣ ತೀರಿದಂತೆ. ಇವರ ಕೆಲಸವನ್ನು ಶಿರಸಾವಹಿಸಿ ಮಾಡಿಕೊಡ್ತೇನೆ ಮಂತ್ರಿಕ. ನೀನು ಮಾಡ್ತೀಯನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟ್ರೇ. ಆದರೆ ಚುನಾವಣೆ ಹತ್ತಿರ ಬರುತ್ತದೆ. ಯಾವ ಹೊತ್ತಿಗೆ ನಮ್ಮ ಸರಕಾರ ಹೋಗುತ್ತೋ ಇನ್ನೂ ತಿಳಿದಿಲ್ಲ. ಅಷ್ಟರಲ್ಲಿ ಆ ಭೂಮಿ ನಮ್ಮ ಕೈವಶವಾಗಬೇಕು. ಇಲ್ಲ ಇಲ್ಲ ಎಂದರೆ ನಮ್ಮ ನಿಮ್ಮ ಸಂಬಂಧ ಸರಿ ಹೊಂದೋದು ಬಹಳ ಕಷ್ಟ. ಈ ಮಾತಿಗೆ ನಾನು ಎಂದು ತಪ್ಪೋದಿಲ್ಲ. ಈ ಕಾಕಿಯ ಕದರೇನೆಂದು ಎಲ್ಲರಿಗೂ ತೋರಿಸಿಕೊಡ್ತೇನೆ. ಆ ನನ್ನ ಬೀರನಿರಲಿ ಮತ್ತವ ಸೂರನಿರಲಿ, ಇದು ನೆನಪಿರಲಿ, ಬರುತ್ತೇವೆ. ಆ ಕೆಲಸ ನೀನು ಮಾಡಿ ಈ ನಿನ್ನಣ್ಣನ ಜೀವಂತ ಜೈಲಿನಾಗೆ ಕೊಳೆಯುವಾಗೆ ಮಾಡಿಬಿಡು. ಮರುದಿನವೇ ನೀನು SP ಆಗಿ ಅಧಿಕಾರವನ್ನು ಪಡೆದುಕೊಳ್ಳುವಂತೆ. ಹಾಗೆ ಆಗಲಿ ಸರ್, ಇದು ನೆನಪಿರಲಿ, ಬರುತ್ತೇವೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ಮತ್ತೊಬ್ಬ ತಿರಡಿಕಾರನ ಗಮನ. ಹೇ, ನೀನೇಕೆ ಬಂದೆ ಇಲ್ಲಿಗೆ? ನಿರಪರಾಧಿಯಾದ ನನ್ನ ಅಣ್ಣನ ಬಿಡಿಸಿಕೊಂಡು ಹೋಗಲಕ್ಕೆ ಬಂದಿದ್ದೇನೆ ಸಾಹೇಬ್ರೆ. ತನ್ನ ಸ್ವಂತ ಹೆಂಡತಿಯನ್ನು ಕೊಲೆ ಮಾಡುವ ಪಿತ್ರಿಗಾಗಿ ಅಂದಿನ ದಿನ ನಿಮ್ಮನ್ನು ಮನೆಯಿಂದ ಹೊರ ಕಳಿಸಿ ಸಂಚು ಮಾಡಿ ಅವಳನ್ನು ಕೊಂದು ಹಾಕಿದ ಈ ನೀಚ ದೇವರೇ, ನಿರಪರಾಧಿಯ. ಇವನ ಒಂದೊಂದು ಕೃತ್ಯ ಕೇಳಿಸಿಕೊಂಡಾಗಲೂ ಕೂಡ ಈ ನಿಮ್ಮಣ್ಣ ದೇವರಂತವನೇ. ಛೇ, ನಿಮ್ಮನ್ನು ಅಣ್ಣಂದಿರೆಂದು ಹೇಳಿಕೊಳ್ಳೋದಕ್ಕೆ ನನಗೆ ಏನು ನಾಚಿಕೆ ಆಗ್ತದೆ. ನೀನೊಬ್ಬ ತಿರಡೆಕೋರ, ಇವನೊಬ್ಬ ಕೊಲೆಗಾರ. ಇನ್ಸ್ಪೆಕ್ಟರ್, ಬಾಯಿ ಬಿಗಿಡಿದು ಮಾತನಾಡಿರಿ. ಇಲ್ಲವಾದರೆ ನಾನು ನಿನ್ನ ಅಣ್ಣನೆಂಬ ಪದವನ್ನು ಕಿತ್ತಿಕೊಂಡು ಜರಿದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿಜವಾದ ಕೊಲೆಗಾರ ನಾನಾಗಿ ಜರಿದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹುಷಾರ್. ಹೇ ಬೀರ, ನಾನೊಬ್ಬ ಪೊಲೀಸ್ ಅಧಿಕಾರಿ ಇದ್ದೇನೆ. ನಾನಿನ್ನ ಏನ್ ಬೇಕಾದ್ರೂ ಮಾಡಬಲ್ಲೆ. ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾರ ಮಾತನಾಡಿದ್ರೆ ಯಾರು ಕೇಳ್ತಾರೆ? ಏನಿಲ್ಲಿ ಹೆಚ್ಚಿಗೆ ಮಾತನಾಡಿದ್ರೆ ನಾನಿನ್ನ ಇಲ್ಲೇ ಶೂಟ್ ಮಾಡಬೇಕಾದಿತ್ತು. ಯಾಕ್ತಾರ ಸೂಟ್ ಮಾಡ್ತೀಯಾ? ಸೂಟ್ ಮಾಡು. ನಿನ್ನ ತಮ್ಮನಾಗಿ ಪಡೆದ ನಿನ್ನ ಮಾತಿಗೆ ನಗಬೇಕೋ ಹೊಳಬೇಕೋ ನನಗೊಂದು ತಿಳಿಯದಾಗಿದೆ. ಹಾ, ನಿನ್ನ ತಮ್ಮನಾಗಿ ಪಡೆದು ಮೊದಲ ನನ್ನ ಸೂಟ್ ಮಾಡು. ನನ್ನ ತಮ್ಮ ಶಾಲೆ ಕಲಿಯಕ ದೊಡ್ಡ ಹಾಡಿ ಬಂದ್ರೆ ಅಂಗಲ್ ಹೊಲಸಾಕೈತೆ ಅಂತೇಳಿ ನೀನು ಯಾಗಲ ಮೇಲೆ ಹೊತ್ಕೊಂಡ್ ಬರ್ತಿದ್ನಲ್ಲ ತಮ್ಮ, ಅದಕ್ಕೆ ಮೊದಲ ನನ್ನ ಸೂಟ್ ಮಾಡು. ನನ್ನ ತಮ್ಮ ಶಾಲೆ ಕಲಿಯಕ್ಕೆ ಯಾರಿಗೆ ಹಿಂದೆ ಬೀಳಬಾರದಂತೇಳಿ ಅಣ್ಣನಿಗೆ ಗೊತ್ತಿಲ್ಲದೆ ಮರಿ ಮಾರಿದ ರೊಕ್ಕವನ್ನು ಕಳಿಸಿದ್ನಲ್ಲಪ್ಪ, ಅದಕ್ಕೆ ಮೊದಲ ನನ್ನ ಬೇಗ ಸೂಟ್ ಮಾಡು. ನಿನ್ನ ತಮ್ಮನಾಗಿ ಪಡೆದು ಮೊದಲ ನನ್ನ ಸೂಟ್ ಮಾಡು. ಬೇಸ್, ತುಂಬಾ ವಿನಯ ಮಾಡುತ್ತಿದ್ದೀಯ. ಈ ನಿನ್ನ ಸಂಭಾಷಣೆಯನ್ನು ಊರ ಜನರು ಕೇಳಿಸಿಕೊಂಡರಿ ಕ್ಯಾ ಕರ್ಸಿತು ಎಂದು ನಿನ್ನ ಮುಖಕ್ಕೆ ಹೋಗವರು ಮರಿ ಮಾರಿ ಓಸಿದ್ದಾನಂತೆ, ಹೊತ್ತು ತಿರುಗಿದ್ದಾನಂತೆ. ಹೇ ಭೂಪ, ಯಾರ ಮರಿ ಮಾರಿದ್ಯೋ? ಎಲ್ಲಿ ನಿನ್ನ ಮರಿ, ಎಲ್ಲಿ ನಿನ್ನ ಕುರಿ, ಎಲ್ಲಿ ನಿನ್ನ ಆಸ್ತಿ? ಎಲ್ಲವೂ ನಮ್ಮ ಸೊತ್ತು. ನೀನು ನಮ್ಮಣ್ಣನಲ್ಲ, ಎಲ್ಲಿಂದಲೋ ಬಂದ ಅನಾಥ. ಇನ್ನೊಮ್ಮೆ ನುಡಿಯದಿರಿ ಅನಾಥನೆಂಬ ಶಬ್ದವನ್ನು. ನೀವು ಈ ರೀತಿ ಮಾತನಾಡಬೇಕಾದರೆ ನಿಮ್ಮ ಪಾಪದ ಗುಣ ತುಂಬಿ ಬಂದಂತೆ ಕಾಣುತ್ತಿದೆ. ನೀನು ನನ್ನ ತಮ್ಮನೇ ಅಲ್ಲ, ರಕ್ತ ಸಂಬಂಧದ ದ್ರೋಹಿ. ಸಾಕು, ಮುಗಿಸೋ ನಿನ್ನ ಹಳೆಯ ಪುರಾಣ. ಬಿಸಿ ಬಿಡಿಯುವನನ್ನು. ಏನಪ್ಪ ಧರ್ಮರಾಜ್,
ಜೈಲಿನಲ್ಲೇ ಇದ್ದುಕೊಂಡು ಇಷ್ಟು ಆರ್ಭಟಿಸುತ್ತಿದ್ದೀಯಲ್ಲ, ಇವನು ನಮ್ಮಣ್ಣನ, ಇವನ ಉಪಕಾರ ನನಗಿದೆಯಾ? ಇವನು ಅನಾಥನಲ್ಲದೆ ಮತ್ತೇನು? ಇವನು ನಮ್ಮ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದರೆ ನಾನು ಮದುವೆಯಾಗಬೇಕಾರೋ ಹೆಣ್ಣನ್ನು ಪ್ರೀತಿಸುತ್ತಿರಲಿಲ್ಲ. ಇವನ ಮಾತು ಕೇಳಿ ನೀ ದೇವರಂತ ಅತ್ತಿಗೆಯನ್ನೇ ಕೊಲ್ಲುತ್ತಿರಲಿಲ್ಲ. ಹೇಳಿ ಸತ್ಯವನ್ನು. ಸತ್ಯ ಅಸತ್ಯತೆಯನ್ನು ಹೇಳಲಿಕ್ಕೆ ಇದು ಪಂಚಾಯತಿ ಅಲ್ಲ. ಸಣ್ಣವನಾದ ನಿನಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ಇದು ಮನೆಯೂ ಅಲ್ಲ. ಆಸ್ತಿ ಇಲ್ಲದೆ ನಾವು ಅನಾಥರಾಗಿದ್ದಾಗ ಬೀರನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ನಮಗೆ 5 ಎಕರೆ ಭೂಮಿ, ಅವನಿಗೆ 5 ಎಕರೆ ಭೂಮಿ ಕೊಟ್ಟು 100 ಕುರಿಗಳನ್ನು ಕೊಡಿಸಿ ನಮ್ಮ ಮನೆಯ ಸಂಸಾರಕ್ಕೆಂದು 2 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನಮಗೆ ನೆರಳು ಮಾಡಿ ಆ ಕೂಸನ್ನು ನನ್ನ ಕೈಗೊಪ್ಪಿಸಿ ಹೋಗಿದ್ದಾಳೆ ಕಣೋ. ಸಣ್ಣವನಾದ ನಿನಗೆಲ್ಲಿ ಗೊತ್ತು? ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿನ ಜೊತೆ ನಿನ್ನ ಹೆಸರು ಹಾಕಿದೆ. ಕ್ಯಾನ್ಸರ್ ಕಾಯಿಲೆಯಿಂದ ಸಾಯಬೇಕಾದ ಸಂದರ್ಭದಲ್ಲಿ ಅವನಿಗೆ ವಯಸ್ಸಿಲ್ಲ ಎಂದು ಅಜ್ಞಾನ ಪಾಲಕನೆಂದು ಕೂಡ್ರಿಸಿ ಹೋಗಿದ್ದಾಳೆ ಕಣೋ. ಸುಳ್ಳು ಸುಳ್ಳು ಸುಳ್ಳು, ಇದನ್ನಾವುದನ್ನು ನಾನು ನಂಬೋದಿಲ್ಲ. ಬಿಸಿ ಒಳಗಡೆ ಹಾಕಿ ಇವನನ್ನು. ನಿಲ್ಲಿ ಇನ್ಸ್ಪೆಕ್ಟ್ರಿ, ಅವ್ರನ್ನೇಕೆ ಕರೆದುಕೊಂಡು ಹೋಗ್ತಾ ಇದ್ದೀರಾ? ಇದನ್ನ ಕೇಳೋದಕ್ಕೆ ನೀನ್ಯಾರು? ನಾನು ಯಾರಂತ ತೀರಿಸ್ಕೊಳೋಕೆ ಇಲ್ಲಿಗೆ ಬಂದಿದ್ದೇನೆ. ಮೊದಲು ಬಿಟ್ಟು ಬಿಡಿ ನನ್ನ ದೇವರನ್ನು. ಇವನನ್ನು ಬಿಡು ಎಂದು ಹೇಳೋದಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿನ ಅಥವಾ ಗೃಹ ಮಂತ್ರಿನ? ಅದು ಯಾವುದೂ ಅಲ್ಲ, ನಾನು ವಕೀಲ. ನನ್ನ ಹೆಸರು ವರದರಾಜ. ಇವರನ್ನು ಬಿಡುಗಡೆ ಮಾಡಲು ಕೋರ್ಟಿನಿಂದ ಬೇಲು ತಂದಿದ್ದೇನೆ. ತೆಗೆದುಕೊಳ್ಳೆ, ಇವರನ್ನು ಬಿಟ್ಟು ಬಿಡಿ. ಇದೆಂತ ಕೆಲಸ? ಬಿಸಿ ಬಿಡಿ ಇವನನ್ನು. ಲಕ್ಷ್ಮಿ, ನಿನ್ನದೆಂತಹ ಉಪಕಾರವಮ್ಮ ಇದು. ನೋಡಿದೇವ್ರಿ, ಆಪತ್ ಕಾಲದಲ್ಲಿ ಇದ್ದವ್ರನ್ನ ಬಂದು ಕಾಪಾಡೋ ಕರ್ತವ್ಯ ನನ್ನದು. ನಡೀರಿ, ನಿಮ್ಮನ್ನು ನೋಡಿದ್ರೆ ಸಾಕು ಈ ಊರಲ್ಲಿ ಪ್ರತಿ ಜನರು ಕೈ ಎತ್ತಿ ಹಿಂದೆ ಸರಿಯುತ್ತಾರೆ. ಮಾಮ ಎಂದು ಕರೆಯುವ ಈ ಬಾಯಿಯಿಂದ ದೇವರೇ ಎಂದು ಕರೆಯುವ ನಿನ್ನ ಸರ್ವದ ಬುದ್ಧಿಗೆ ಉತ್ತರವೆಲ್ಲಿದೆ ತಾಯಿ? ನನ್ನ ಹತ್ತಿರ ಉತ್ತರವೆಲ್ಲಿದೆ? ನಿನ್ನ ಈ ಕೆಲಸ ಅಪಾರವಾದದ್ದು ತಾಯಿ, ಅಪಾರವಾದದ್ದು. ನೋಡಿದ್ದೇವ್ರಿ, ಇದು ಮಾತಾಡುವ ಸ್ಥಳವಲ್ಲ. ನಡೆಯಿರಿ, ನಾವೆಲ್ಲರೂ ಹೋಗೋಣ. ಹೌದು, ಬಾರಣ, ಮೊದಲು ಮನೆಗೆ ಹೋಗೋಣ. ನಿಲ್ಲಿ. ನಾಳೆ ದಿವಸ ನನ್ನ ಪಾಲು ನನಗೆ ಕೊಟ್ಟು ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ನಾಳೆ ಆ ರೀತಿ ಆಗಲೇಬೇಕು. ಹಾಗೆ ಆಗಲ್ಲಪ್ಪ, ಹಾಗೆ ಆಗಲಿ.
ಕೂತಿಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಮೊದಲು ಚಹಾ ಕುಡಿಯಿರಿ, ನಂತರ ಯೋಚನೆ ಮಾಡಿ ಅಂತ. ಅದು ಅಂತಿಂತಹ ಚಿಂತೆಯಲ್ಲ ತಾಯಿ. ನಾನು ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯುವಂತಹ ಚಿಂತೆ. ಏನು ಮಾಡಲಿ, ಯಾರ ಮುಂದೆ ಹೇಳಿಕೊಳ್ಳಲಿ? ನೋಡಿ, ಕೊಂತರ ಮನೆಯಲ್ಲಿ ಚಿಂತೆ, ಆ ಹೊಳೆಯ ಮೇಲೆ ಹಣದ ಚಿಂತೆ, ಬಡವನಾದ್ರೂ ಬಂಗ ತಟ್ಟೆ ಮೇಲೆ ಊಟ ಮಾಡ್ತಿರುವಾಗ ನೋಡಿ ಬಾವ, ಚಿಂತೆ ಎಂಬ ದೂರ ಮಾಡಿ ಒಂದೇ ಒಂದು ಸಾರಿ ನನ್ನ ತಿರುಗಿ ನೋಡಿ. ಇದು ಧರ್ಮವಂತರ ಮನೆ. ಮುತ್ತೈದೆಯಾದವಳು ನೆತ್ತಿಯ ತುಂಬ ಸೆರಗನ್ನೊತ್ತುಕೊಂಡು ನೆಲದಲ್ಲಿ ಚಿತ್ತವಿಟ್ಟು ನಡೆಯಬೇಕು. ಹರೆಬೆತ್ತಲೆ ಅಂಧಕಾರದ ಸೂತ್ರ. ದಯ ಮಾಡಿ ನಿನ್ನ ಎದೆಯಿಂದ ಜಾರಿದ ಈ ಸೆರಗನ್ನು ನೆತ್ತಿಯ ತುಂಬ ಒತ್ತುಕೊಳ್ಳಮ್ಮ, ನೆತ್ತಿಯ ತುಂಬ ಒತ್ತುಕೋ. ಡೋಡಿ, ಇದು ಎಲ್ಲ ನಿಮ್ಮ ಅಜ್ಞಾನ ಹೇಳುವ ಬುದ್ಧಿ ಮಾತು. ಡೋಡಿ ಮಾಮ, ಹಿಂದೆ ಈ ಜೀವನದಲ್ಲಿ ಮೂರನ ಸಂತೆ ಎಂಬ ಗಾದಿ ಮಾತು ನಿಮಗೆ ಗೊತ್ತಿಲ್ಲವೇ? ಒಂದೇ ಒಂದ್ಸಲ ಮನಸ್ಸು ಮಾಡಿ ಈ ಮನೆಯಲ್ಲಿ ಮಹಾರಾಜರಿಗೆ ಇರಬಹುದು. ಬನ್ನಿ ಮಾಮ. ಲಾವಣ್ಯ, ನಿನ್ನ ಮಾತುಗಳು ಏಕೋ ದಾರಿ ತಪ್ಪಿದ ದನಗಳಂತೆ ಹೋಗುತ್ತಿವೆ. ದಿನನಿತ್ಯ ಧರ್ಮವನ್ನೇ ಪರಿಪಾಲಿಸುವ ನನಗೇಕೋ ಅಸಹ್ಯವೆನಿಸುತ್ತಿದೆ. ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ಈ ರೀತಿ ಮಾತನಾಡಬಾರದು. ಒಳಗೆ ನಡೆ, ನಾನು ಹೊಲಕ್ಕೆ ಹೋಗಬೇಕು. ನಿಂತುಕೊಳ್ಳಿ ಮಾಮ. ಸತ್ಯನೇ ಕಳೆದುಕೊಂಡು ನೀವು ಪರದಾಟುವ ಕಣ್ಣು ತುಂಬಾ ನೋಡಕ್ಕೆ ಆಗುತ್ತಾ ಇಲ್ಲ. ಒಂದೇ ಸರಿ ಈ ನಿಮ್ಮ ದೇಹ ಸುಖ ಮರೆಯಲು ಸಾಧ್ಯವಿಲ್ಲ. ನನ್ನ ಮಾತಿಗೆ ಒಪ್ಪಿ ನನ್ನ ಆಸೆಯನ್ನು ಪೂರೈಸು. ಬನ್ನಿ, ಈ ಮನೆಯಲ್ಲಿ ಚಿಂತೆ ದೂರ ಮಾಡಿ ರಾಜನಾಗಿ ಬೆಳೆಯಬಹುದು. ದೂರ ನಿಂತು ಮಾತನಾಡು ನಿರ್ಲಜ್ಜ ಹೆಣ್ಣೆ. ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆ ಅಷ್ಟೇ ಅಲ್ಲ, ಮಗಳಿಗೂ ಸಮಾನ. ನಾನು ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರನ ನಿಜ ಭಕ್ತನಿದ್ದೇನೆ. ನಿತ್ಯ ನಾನು ದಾರಿ ಹಿಡಿದು ಹೊರಟರೆ ಮುತ್ತೈದೆಯಾದವರು ನೆತ್ತಿಯ ತುಂಬಾ ಸೆರಗನ್ನೊತ್ತುಕೊಂಡು ದೇವರು ಬಂದರೆಂದು ದಾರಿ ಬಿಡುತ್ತಾರೆ. ಅಂತಹದ್ರಲ್ಲಿ ನನ್ನ ಬಗ್ಗೆ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರು ಕೆಡಿಸ್ತೀಯಾ ಏಸಿ ಎಣ್ಣೆ? ನೋಡಿ, ರಾಕ್ಷಸಂತ್ಯ ಅಂಡು ನನಗೇನು ಯಾವ ಅಂದ್ರೂ ಸಿಟ್ಟವಿಲ್ಲ. ಯಾಕಂದ್ರೆ ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಕಾಮ ದೃಷ್ಟಿ ನೋಡುವ ನೀನು ದೂರ ಸರಿದಿದ್ದೆ. ಆದ್ರೆ ಇದು ನನ್ನ ಮಾತು ಯಾರನೇ ಕರೆ ಇದ್ದಂತೆ. ಅಯ್ಯೋ ಲಾವಣ್ಯ, ಕೇಳಲಾರೆ ಇಂತಹ ಬೀರು ನುಡಿಗಳನ್ನು. ಅದು ನಿನ್ನಂತಹ ನೀತಿಗೆಟ್ಟ ಎಣ್ಣೆ ಆಗಿರಬೇಕು. ಏನೆಂದು ಉತ್ತರ ಕೊಡಲಿ ದೇವ ಈ ಹೆಣ್ಣಿಗೆ? ತಾಯಿ ಲಾವಣ್ಯ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ, ಇಂಥ ಮಾತುಗಳನ್ನಾಡಿ ನನ್ನ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡಮ್ಮ, ಧಕ್ಕೆ ತರಬೇಡ. ನನ್ನ ನೆತ್ತರ ಕೋಡಿ ಹರಿದರೂ ಈ ಧರ್ಮದ ದಾರಿ ಬಿಡಲಾರೆ. ಯಾಕಂದ್ರೆ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ, ತಂದೆಯ ಗಳಿಕೆಯಲ್ಲಿ ಉಂಡರೆ ಅಳಸಿದ ಅನ್ನ ಉಂಡಂತೆ. ಅಂದಾಗ ಈ ಧರ್ಮರಾಜ ತನ್ನ ಸ್ವಂತ ಹಕ್ಕಿನಲ್ಲಿ ಮೇಲೆ ಬಂದವನು. ಗೊತ್ತೇನಮ್ಮ, ಹಿಂದಕ್ಕೆ ಪಡೆದುಕೋ ಆ ನಿನ್ನ ಎಂಜಲದ ಮಾತನ್ನು. ನೋಡಿ ಮಾಮ, ನನ್ನ ಮಾತು ತಿರಸ್ಕರಿಸಿ ಈ ರೀತಿ ಮಾತಾಡಬೇಕಾದ್ರೆ ನಿಮ್ದು ಕೊನೆ ನಿರ್ಧಾರ ಇರಬೇಕೆ. ಹಾಗಿದ್ರೆ ನಿನ್ನ ಕೊನೆ ನಿರ್ಧಾರವಾದ್ರೆ ನನ್ನಲ್ಲಿ ಒಂದು ಮಾತಿದೆ, ಅದು ನನ್ನ ಕೊನೆ ನಿರ್ಧಾರ ಆಗಬೇಕಾಗುತ್ತಿದೆ. ಬೇಕಿದ್ರೆ ನನ್ನ ಕೊಲೆ ಮಾಡಮ್ಮ, ಸಂತೋಷದಿಂದ ಸಾಯ್ತೀನಿ. ಆದ್ರೆ
ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು. ಅಂತಹ ಪವಿತ್ರ ಮಣ್ಣಿನ ಮಡಿಕೆಯೇ ನನ್ನ ಕೈ ಬಿಟ್ಟು ದೂರವು. ನಿನ್ನ ವಿಷ ತುಂಬಿದ ಪಾತ್ರೆ ತಗೊಂಡು ನಾನೇನು ಮಾಡಲಮ್ಮ, ನಾನೇನು ಮಾಡಲಿ? ನೀನು ನನ್ನ ತಮ್ಮನ ಮಡದಿ ಇದ್ದೀಯಾ? ಮೈ ತುಂಬಾ ಎಚ್ಚರವಿರಲಿ. ನನಗೆ ಹೆಚ್ಚಿಗೆ ಹುಚ್ಚ ಅಂತ ಅಷ್ಟೇ ಇಲ್ಲ, ಈ ಸಮಾಜದಲ್ಲಿ ನಾನೇ ಧರ್ಮ ಅಂತ ತಿಳಿದುಕೊಂಡು ಗಂಡನ ಮೌನ ಮತ್ತು ಮೈದತೆ ಸಂಸಾರ ಮಾಡುವ ಕೆಟ್ಟ ಕಥೆ ನಿಮಗೆ ಗೊತ್ತಿದೆಯಾ? ಲಾವಣ್ಯ, ಕೇಳಲಾರೆ ಇಂತಹ ಬೀರು ನುಡಿಗಳನ್ನು. ಅದು ನಿನ್ನಂತಹ ನೀತಿಗೆಟ್ಟ ಎಣ್ಣೆ ಆಗಿರಬೇಕು. ಹೌದು, ನನ್ನಂತ ನೀತಿಗೆಟ್ಟ ಹೆಣ್ಣು ಇರಲೇಬೇಕು. ಯಾಕಂದ್ರೆ ತನ್ನ ಗಂಡನ ಮೌನ ಮರೆತು ಮೈದ ಮೇಲೆ ಕಣ್ಣು ಹಾಕುವ ನಿಮ್ಮಂತ ಧರ್ಮವಂತರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಅಯ್ಯೋ ಶಿವ ಶಿವ, ಕೇಳಲಾರೆ ಇಂಥ ಬೀರು ನುಡಿಗಳನ್ನು. ಅಷ್ಟೇ ಏಕೆ, ನಿನ್ನ ಕಿವಿ ಮುಚ್ಚಿಕೊಂಡಿರುವ ಕೈ ತೆಗೆದು ಕೇಳು. ಮಗನ ಹೆಂಡತಿಯ ಮೇಲೆ ಊಟಕ್ಕೆ ಕೊಡಲು ಹೋದಾಗ ತನ್ನ ಸೀರೆ ಕೆಳಗೆ ಬಿತ್ತು ಅಂತ ಆ ಸೀರೆ ಮೇಲೆ ಕಣ್ಣು ಹಾಕೊಂಡು ನಿಮ್ಮಂತ ಧರ್ಮವಂತರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಲಾವಣ್ಯ, ಕಾಮಾತುರದ ಹೆಣ್ಣಾಗಿ ನೀ ಕಂಡವರಿಗೆ ಸೆರಗನ್ನಾಸಿ ನನ್ನ ಮನೆ ಸೇರಿದ ಮಾಯೆ. ನಿನಗಿನ್ನು ಒಡೆತ ಒದಕಿಯೇ ಸಾಕ್ಷಿ. ಪ್ರತಿ ಮಾತಿಗೂ ಉತ್ತರವನ್ನು ಕೊಟ್ಟು ಈ ನೆಲವನ್ನು ನೆತ್ತಿನ ಕೋಡಿ ಮಾಡುವ ಮುನ್ನ ನಿನ್ನ ಕತ್ತನ್ನು ಕೊಯ್ದು ಮತ್ತೆ ಜೈಲಿಗೆ ಹೋಗುವೆ. ಹೇಳೋ, ಮತ್ತೆ ಜೈಲಿಗೆ ಹೋಗಬೇಕೆಂತ ನೀನ್ ನನ್ನ ಮೇಲೆ ಭದ್ರವಾದ ಪ್ರಾರಬ್ಧ ಕರ್ಮ. ನಾನೇನ ಮಾಡಬೇಕು? ನನ್ನ ಮಾತಿಗೆ ಒಪ್ಪಿಕೊಂಡು ನನ್ನ ಮಾತಿಗೆ ಹೂ ಅಂದಿದ್ದೆ ಆದ್ರೆ ಈ ಮನೆಯಲ್ಲಿ ಮಹಾರಾಜನಾಗಿ ನಿನ್ನ ಚಿಂತೆ ಎಂಬ ದೂರು ಮಾಡುವೆ. ಅದೇ ಮಾತನ್ನಾಡಿ ದಾರಿ ಬಿಟ್ಟ ದರಿದ್ರ ಹೆಣ್ಣೆ, ನಿನ್ನನ್ನು ಒಡೆದು ಸಾಯಿಸದೆ ಬಿಡಲಾರೆ. ಅಣ್ಣ, ಏನಿದು ನಿನ್ನ ಹೇಸಿ ಕೃತ್ಯ? ಅಯ್ಯೋ ಸ್ವಾಮಿ, ದೇವರತ್ತ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ತೀವಿ. ಇಲ್ಲವಾದ್ರೆ ನಿಮ್ಮ ಅಣ್ಣನ ಶೀಲವನ್ನು ಹಾಳು ಮಾಡ್ತಾ ಇದ್ದ. ಬೇಡ, ನಿಮ್ಮ ತಮ್ಮನ ಮಡಿದೆ ಅಂತ ಕೈ ಮುದುಕಿ ಇದ್ರು ನನ್ನ ಮೇಲೆ ಮಾನಭಂಗ ಮಾಡಿದ ಈ ಪಾಪಿ. ಹೌದೇನೋ ಚಾಂಡಾಲ, ಬಾಯಿ ತುಂಬಾ ಧರ್ಮರಾಜನೆಂದು ಹೇಳಿಕೊಂಡು ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿದ್ಯಾ ನೀಚ? ಹೇಳು. ನಮ್ಮ ಒಡಿಯಪ್ಪ ಒಡಿ, ಅವಳ ಮಾತನ್ನು ನಂಬಿ ನಿನಗೆ ತೃಪ್ತಿ ಆಗುವ ತನಕ ಒಡಿ ಬಡಿ. ಬೇಕಿದ್ರೆ ನನ್ನ ಜೀವನಾನೇ ತೆಗೆದು ಬಿಡು. ನೀನು ನಂಬಿದ ಕಳಂಕವನ್ನು ಹೊತ್ತುಕೊಂಡು ಸಾಯ್ತೀನಿ. ಆದರೆ ಸತ್ಯದ ಸತ್ವ ಪರೀಕ್ಷೆ ಮಾಡು ತಮ್ಮ, ಸತ್ಯದ ಸತ್ವ ಪರೀಕ್ಷೆ ಮಾಡು. ನೋಡಿ, ನೀವು ಕಣ್ತುಂಬ ನೋಡಿದ್ರು, ಕಣ್ಪುರ್ಮ ನೋಡಿದ್ರು, ಇನ್ನು ಸತ್ಯ ಪರೀಕ್ಷೆ ನೋಡು ಅಂತ ಹೇಳ್ತಾ ಇದ್ರೆ ನಿಮ್ಮ ಅಣ್ಣ. ನೋಡಿ, ಇಷ್ಟೆಲ್ಲ ಆದ್ಮೇಲೆ ನಾನೇಕೆ ಈ ಮನೆಯಲ್ಲಿ ಜೀವಂತ ಇರಬೇಕು? ಹೌದು, ನಾ ಸತ್ತು ಹೋಗ್ಲೇಬೇಕು. ಎಲ್ಲಾ ಪಾಪಿ ನನ್ನ ಮಗನೇ, ನನ್ನ ಹೆಂಡತಿ ತಮ್ಮನ ಹೆಂಡತಿಯನ್ನು ಮಗಳ ಸಮಾನೆಂದು ತಿಳಿದಿ ಅವಳಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ಬಲಾತ್ಕಾರಕ್ಕೆ ಮುಂದಾದಿ ಆ ನೀಚ. ಬಾಯಲ್ಲಿ ನೀತಿ ಪಾಠ, ಕೃತಿಯಲ್ಲಿ ಧರ್ಮದೇಶ ಪಾಠ. ನಿರ್ಲಜ್ಜ, ನಿನ್ನನ್ನು ಅಣ್ಣ ಎಂದು ಹೇಳಿಕೊಳ್ಳೋದಕ್ಕೆ ನನಗೆ ಏನು ನಾಚಿಕೆ ಆಗ್ತದೆ. ಲೇ ಧರ್ಮರಾಜ್, ಮಾಡಿಕೊಂಡ ಮಡಿದೆಯನ್ನೇ ಕೊಂದೆ. ನನ್ನ ಕೈ ಹಿಡಿಯಬೇಕಾಗಿದ್ದ ಲಕ್ಷ್ಮಿಯನ್ನು ವೀರನ ಮಡಿದೆಯಾಗಿ ತಂದೆ. ಈಗ ನನ್ನ ಹೆಂಡತಿಯ ಶೀಲವನ್ನು ತಿನ್ನದಿದ್ದರು ಕೈ ಹಾಕಿ ತಪ್ಪಿ ತಿಂದೆ. ನಾನಿನ್ನ ಉಳಿಸಲಾರೆ. ಒಡಿಯಪ್ಪ ಒಡಿ, ನಿನಗೆ ತೃಪ್ತಿ ಆಗುವ ತನಕ ಒಡಿ.
ಮಾಡಬೇಡ, ನಿನ್ನ ಕಾಲಿಗೆ ಬೀಳ್ತೀನಿ. ಸರಿಯಾಚಿಗೆ ನೀಚ, ನಿನ್ನ ಪವಿತ್ರ ಕೈಗಳಿಂದ ನನ್ನ ಪವಿತ್ರವಾದ ಪಾದವನ್ನು ಮುಟ್ಟಬೇಡ. ಏಕೆಂದರೆ ಉಣ್ಣುವ ಅನ್ನ ಮತ್ತು ಕಕ್ಕಸವನ್ನು ಒಂದೇ ಬಗೆಯಲ್ಲಿ ಸ್ವೀಕರಿಸುವ ನೀನು ಹಿರಿಯ ಅಣ್ಣಂದರೆ ಹಡೆದ ತಂದೆಗೆ ಸಮಾನ ಎಂದು ನಾನು ನಂಬಿದ್ದರೆ ಆ ಶಂಭುಲಿಂಗ ಸ್ಮರಣೆಯನ್ನೇ ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಯ್ಯೋ ಶಿವ ಶಿವ, ಕೇಳಲಾರೆ ಇಂಥ ಬೀರು ನುಡಿಗಳನ್ನು. ಅಮ್ಮ ಸೀತಮ್ಮ, ಇಂತಹ ಅಪವಾದದ ಮಾತಿಗೆ ಸಿಕ್ಕು ಮತಿಹೀನನಾಗಿ ಸಾಯಿ ಎಂದು ನನ್ನ ಹೆತ್ತೇನಮ್ಮ. ತಮ್ಮ ಶಶಿಧರ, ನನ್ನ ಈ ರೀತಿ ಒಡೆದು ಮಾನ ಕಳಿಬೇಡಪ್ಪ. ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಆ ದೇವರ ಮೇಲೆ ಹಾಣೆ, ಅದಕ್ಕಿಂತ ಮಿಗಿಲಾಗಿ ಶ್ರೀ ಮಾರುತೇಶನ ಮೇಲಾಣೆ, ಅದಕ್ಕೂ ಮೇಲಾಗಿ ಶ್ರೀ ಬಸವೇಶ್ವರನ ಮೇಲಾಣೆ, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಅವಳೇ ತನ್ನ ಮೋಸದ ಮಾತಿನಿಂದ ತನ್ನ ಕಾಮದಾಟಕ್ಕೆ ಕರೆದು ಅಯ್ಯೋ ಶಶಿಧರ, ಹೇಳಲಾರೆ, ಈ ಧರ್ಮದ ಬಾಯಿಯಿಂದ ಹೇಳಲಾರೆ. ಅಂದ್ರೆ ನಾನೇ ನಿನ್ನೆ ಮಾನವಂಗ ಮಾಡಬಾ ಅಂತ ಕರೆದಿನ ನೋಡಿ. ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಇದ್ದಿದ್ದೆ ಆದ್ರೆ ನಾನು ಈ ಸದ್ಯ ನಿಮ್ಮ ರಾಜಕೀಯ ಚೀಟಿಗೆ ಸಹಿ ಮಾಡಿಬಿಡ್ತೇನೆ. ನಿಮ್ಮ ಅಣ್ಣನ ಈ ಮನೆಯಲ್ಲಿ ಇಟ್ಟುಕೊಳ್ಳಿ. ಲಾವಣ್ಯ, ದೇವರು ಮೆಚ್ಚುವಂತಹ ನಿಚ್ಚಳದ ಸ್ವಚ್ಛ ಮಾತನ್ನಾಡಮ್ಮ. ಹಾಲಿನಂತ ಸಂಸಾರದಲ್ಲಿ ವಿಷ ಬೆರೆಸಿ ಆಲಾಹಲ ಮಾಡಬೇಡ ತಾಯಿ, ಆಲಾಹಲ ಮಾಡಬೇಡ. ನಾನು ಧರ್ಮವಂತ. ಪಾಪ ಅಂದ ಯಾವ ಬಾಯಿಂದ ಹೇಳುತ್ತಿದ್ದೆ ಆ ಧರ್ಮಾಂತನೆಂದು ಹೇಳಿ? ಆ ಕೀಚಕನಿಗಿಂತ ಕೀಳಾಗಿ, ಆ ದುಶ್ಯಾಸನಿಗಿಂತ ನೀಚನಾಗಿ, ಆ ರಾವಣನಿಗಿಂತ ಕ್ರೂರನಾದ ನೀನು ಧರ್ಮವಂತನೇ? ಅಲ್ಲಲ್ಲ, ನೀನು ಪಾಪಾತ್ಮ. ಹೋಗು, ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲಬೇಡ. ತಮ್ಮ ನೂಕಬೇಡ ತಮ್ಮ, ಹೋಗುತ್ತೀನಿ, ನೂಕಬೇಡ ತಮ್ಮ. ನೀನು ಚಿಕ್ಕವನಿದ್ದಾಗ ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ಶಾಲೆಗೆ ಕಳಿಸಿ ನಿನಗೆ ನೌಕರಿ ಕೊಡಿಸಿದ ಪ್ರೀತಿ ನಿನ್ನ ಬಿಟ್ಟು ಹೋಗೋದಕ್ಕಾಗವಲ್ದು ತಮ್ಮ. ಹೊರಗ ನೂಕಬೇಡ, ಹೊರಗ ನೂಕಬೇಡ ತಮ್ಮ. ನೀನು ತಾಯಿ ನೆನಪಾಗಿ ಅತ್ತಾಗ ನನ್ನ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ಹೋಗಬೇಕಾದ್ರೆ ನನ್ನ ಮಂಡಿ ಮ್ಯಾಲೆ ಮಲ ಮೂತ್ರ ವಿಸರ್ಜನೆ ಮಾಡಿದ್ರು ಅದು ಅಮೃತ ಅಂತ ಇದೆ ಕೈಯಲ್ಲಿ ಒರೆಸಿ ಹಂಗೆ ಒತ್ಕೊಂಡು ಹೋಗ್ತಿದ್ದಲ್ಲೋ ತಮ್ಮ. ಅದನ್ನ ನೆನಪಿಸಿಕೊಂಡು ನಿನ್ನ ಬಿಟ್ಟು ಹೋಗೋಕ್ಕಾಗವಲ್ದು ತಮ್ಮ, ನಿನ್ನ ಬಿಟ್ಟು ಹೋಗೋಕ್ಕಾಗವಲ್ದು. ಹೊರಗೆ ನೂಕಬೇಡ ತಮ್ಮ, ಹೊರಗೆ ನೂಕಬೇಡ ತಮ್ಮ. ಅಂದು ನೀನು ಚಿಕ್ಕವನಿದ್ದಾಗ ನಿನಗೆ ಚೇಳು ಕಡಿದಾಗ ಆ ಚೇಳು ಕಡಿದ ಜಾಗಕ್ಕೆ ಇದೇ ಹಲ್ಲಿನಿಂದ ಅದರ ವಿಷವನ್ನು ಹೊರತೆಗೆದು ನಿನ್ನ ಪ್ರಾಣ ಉಳಿಸಿದ್ನೆಲ್ಲೋ ತಮ್ಮ. ಅದನ್ನ ನೆನಪಿಸಿಕೊಂಡಾದ್ರೂ ನನ್ನ ಅಪ್ಪಿಗಾರು ತಮ್ಮ, ನನ್ನ ಅಪ್ಪಿಗಾರು. ನಿನ್ನ ಅರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಬಿಟ್ಟು ನಿಮ್ಮ ಪಾಲು ನೀವು ತೆಗೆದುಕೊಂಡು ಈ ಮನೆಯಿಂದ ಹೋಗಿಬಿಡಿ. ಇದು ನನ್ನ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಇದಕ್ಕೂ ಮೀರಿ ನೀನು ಹೋಗದಿದ್ದರೆ ನೀನು ನಂಬಿರುವ ನಿನ್ನ ದೇವರ ಮೇಲಾಣೆ. ಶಶಿಧರ, ದೇವರಾಣೆ ಹಾಕಿ ಕತ್ತರಿಸಿ ಬಿಟ್ಟೆ ಯಾರ ರಕ್ತ ಸಂಬಂಧದ ಕರಳನ್ನ ತಮ್ಮ. ಹೆಂಡತಿ ಮಕ್ಕಳಿಲ್ಲದ ನಾನು ನಿಮ್ಮನ್ನೇ ಮಕ್ಕಳೆಂದು ತಿಳಿದಿದ್ದೆ. ಆ ನಂಬಿದ ಕರುಳೇ ಕತ್ತರಿಸಿ ಹೋದಾಗ ಪಾಲು ತಗೊಂಡು ನಾನೇನು ಮಾಡಲಪ್ಪ. ಬೀರನ ಆಸ್ತಿ ಬೀರನಿಗೆ ಇರಲಿ, ನನ್ನ ನಿನ್ನ ಆಸ್ತಿ ನಿನಗೆ
ನೆನಪಿರಲಿ. ಬರಿಗೈನಿಂದ ವಿದಾಯ ಹೇಳಿ ನಿನ್ನಿಂದ ಈ ಮನೆಯಿಂದ ಬಹು ದೂರ ಹೋಗಿ ಬಿಡ್ತೀನಿ ತಮ್ಮ, ಬಹು ದೂರ ಹೋಗಿ ನಿಲ್ಲು. ಹಾಗೆ ಹೇಳಿದರೆ ಸಾಲದು, ಈ ಪೇಪರ್ ಮೇಲೆ ಸಹಿ ಹಾಕಿ ಹೋಗು. ತಾರು, ಸಂತೋಷದಿಂದ ಸಹಿ ಮಾಡ್ತೀನಿ ತಾರು. ಶಶಿಧರ, ಹೋಗುವ ಮುನ್ನ ನಿನಗೊಂದು ಮಾತು ಹೇಳಿ ಹೋಗುತ್ತೇನೆ. ಇವಳ ಮೋಸದ ಮಾತಿಗೆ ಸಿಕ್ಕು ಇವಳಿಂದಲೇ ನೀನು ಬೀದಿ ಪಾಲಾಗ್ತೀಯ. ಈ ಜನರಿಂದಲೇ ನೀನು ಚೀಮಾರಿ ಹಾಕಿಸಿಕೊಂಡು ನರಳುತ್ತೀಯ. ಈ ಅಣ್ಣನ ವೇದನೆಯನ್ನು ನೀನು ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮ ಬಾಳನ್ನೇ ಸುಟ್ಟು ಹಾಕುತ್ತದೆ, ನೆನಪಿರಲಿ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ನೀತಿ ಶಾಸ್ತ್ರಜ್ಞನಿಗೆ ನೀತಿ ಪಾಠ ಅವೆಲ್ಲವೂ ನನಗೆ ಚೆನ್ನಾಗಿ ಗೊತ್ತು. ಅಬ್ಬಾ, ಈಗ ತುಂಬಾ ಸಂತೋಷವಾಯ್ತು. ಬನ್ನಿ, ಈ ಸಂತೋಷಕ್ಕೆ ನಾವು ಇಬ್ರು ಹಾಡಿನ ನಂತರ ಊಟ ಮಾಡಿವ್ರಂತೆ. हो प्रेमी है प्रेमी है, हो प्रेमी है, I love you, I love you. ಹೃದಯ ಒಂದು ದೇಗುಲ ಪ್ರೀತಿಯೇ ದೇವರು, ಹೃದಯ ಒಂದು ದೇಗುಲ ಪ್ರೀತಿಯೇ ದೇವರು. ಕಾಯವಾದ ಮನದ ಆರಾಧಿಸು, ಕಾಯವಾದ ಮನದ ಆರಾಧಿಸು. ಹೋ ಪ್ರೇಮಿಯೇ ಪ್ರೇಮಿಯೇ, I love you, I love you. ನಕ್ಷತ್ರ ನಿನಗಿದರು ಆಕಾಶವು ಬೆಳಗಬಲ್ಲದೆ ಚಂದ್ರನಿಲ್ಲದೆ ಜನ್ಮ ಹುಟ್ಟಿದರು ಯಾರ ನಗೆಯ ಕಂಡರು ನಿನ್ನ
ನನಗೆ ಹುಡುಗಾಟ ನನ್ನ ಕಣ್ಣಲ್ಲಿ ನಿನ್ನ ಬಿಂಬವೇ ನನ್ನ ನೆರಳಲಿ ನಿನ್ನದೇ ಚಾಲೆ ಏನಿದು ಮಾಯೆ ಏನಿದು ಮಾಯೆ ಹೃದಯ ಒಂದು ದೇಗುಲ ಪ್ರೀತಿಯೇ ದೇವರು ಹೃದಯ ಒಂದು ದೇಗುಲ ಪ್ರೀತಿಯೇ ದೇವರು ಜನ್ಮ ಹುಟ್ಟಿದರು ಈ ಬದುಕು ಪೂರ್ಣವಾಗದೆ ನೀನಿಲ್ಲದೆ ವಿರಹದ ಭಾವಕ್ಕೆ ನಿನ್ನ ದನಿಯ ಕೇಳಿದೆ ನಿನ್ನ ಎದೆಯಲಿ ನಿನ್ನ ಬಿಂಬವೇ ಏನಿದು ಮಾಯೆ ಏನಿದು ಮಾಯೆ ಏನಿದು ಮಾಯೆ ಬನ್ನಿ ಒಳಗೋಗಿ ಊಟ ಮಾಡಿರಂತೆ. ಹಸಿವು ಅಮ್ಮ ಊಟ ಮಾಡಿ 3 ದಿವಸವಾಯಿತು. ತುಂಬಾ ಹಸಿವಾಗ್ತಾ ಇದೆ ತಾಯಿ, ತುಂಬಾ ಹಸಿವಾಗ್ತಾ. ಓ ಅಯ್ಯ ಅಮ್ಮಯ್ಯ ಧರ್ಮಾನೆ ಕಾಯೋ ತಂದೆ ಕಾಸಂದು ನೀಡು ಶಿವನೇ ಕಾಸಂದು ನೀಡು ಶಿವನೇ ಓ ಅಯ್ಯ ಅಮ್ಮಯ್ಯ ಧರ್ಮಾನೆ ಕಾಯೋ ತಂದೆ ಕಾಸಂದು ನೀಡು ಶಿವನೇ ಕಾಸಂದು ನೀಡು ಶಿವನೇ ಕಳ್ಳನಾಗಲಾರೆ
ಪುಟ್ಟವಿ, ಈಗಲಾದರೂ ತೃಪ್ತಿ ಆಯಿತೇ ಈ ನಿನ್ನ ಮನಕ್ಕೆ. ಧರ್ಮದ ದಾರಿ ಹಿಡಿದು ನನ್ನಂತವರು ಎಷ್ಟೋ ಜನ ಸಾಯುವರು ನಿನ್ನ ಗಾನಕ್ಕೆ ಸಿಕ್ಕು. ಒಂದರ ಮೇಲೊಂದರಂತೆ ಆಪಾದನೆಗೆ ಗುರಿಯಾಗಿ ಧರ್ಮದ ದಾರಿ ಹಿಡಿದ ನನ್ನಂತವರು ಧರ್ಮದ ದಾರಿ ತಪ್ಪಿದರೆ ನನ್ನಂತವರ ಗತಿ ಏನು ತಂದೆ, ಗತಿ ಏನು? ಮಾಡಿಕೊಂಡ ಮಡದಿ ಹೋದಳು, ಪಡೆದುಕೊಂಡ ತಮ್ಮನೂ ಹೋದ, ಕೈ ಹಿಡಿದುಕೊಂಡ ಭೂತಾಯಿಯೂ ಹೋದವಳು. ಈಶ್ವರ, ನಿನ್ನನ್ನೇ ನಂಬಿ ನಿನ್ನ ಪಾದ ಹಿಡಿದಿರುವೆ ತಂದೆ, ನನ್ನ ಕೈ ಬಿಡಬೇಡ ತಂದೆ. ನನಗಿನ್ಯಾರು ಗತಿ, ನನಗಿನ್ಯಾರು ಗತಿ? ಹೇ ಕಣ್ಣ, ನಿನ್ನ ಕಣ್ಣಲ್ಲಿ ನೀರು, ಹೇಗೆ ನಿನ್ನ ಮೈ ಕೈಗಳ ರಕ್ತ? ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ಸ್ಥಿತಿ ತಂದರೆ ಹೇಳೋಣ, ಈಗಲೇ ಅವರನ್ನು ದರ ಎಳೆದು ತಂದು ನಿನ್ನ ಪಾದ ಮೇಲೆ ಕಡಿದ. ಆಗಬಾರದ್ದೆಲ್ಲ ಆಗಿ ಹೋಯಿತು ಸಹೋದರ. ಶಶಿಧರನ ಮಡದಿಯಾಗಿ ಬಂದ ಆ ಪಾಪಿ ಇಲ್ಲದ ಆಪಾದನೆಯನ್ನು ನನ್ನ ಮೇಲೇರಿಸಿ ಶಶಿಯಿಂದಲೇ ನನ್ನ ಒಡೆಸಿ ಹೊರ ಹಾಕಿದಳಪ್ಪ ಆ ಪಾಪಿ ಲಾವಣ್ಯ. ಏಸಿ ಹೆಂಡತಿ ಮಾತನ್ನು ಕೇಳಿ ದೇವರಂತ ಅಣ್ಣನ ಮೇಲೆ ಹೊರ ನುಗ್ಗಿದನ ಆ ಚಾಂಡಲ. ಅಣ್ಣ, ಈಗಲೇ ಹೋಗಿ ಅವರಿಬ್ಬರ ಕತೆ ಮುಗಿಸಿ ಬಿಡಲೇ? ತಡೆ ಸಹೋದರ, ಅವರಿಬ್ಬರ ಕತೆ ಮುಗಿಸುವ ಸಮಯ ತಾನಾಗೇ ಬರುತ್ತಿದೆ. ಅವರ ಪಾಪದ ಕೊಡ ತುಂಬಿ ಒಡೆಯುವ ಸಮಯ ತಾನಾಗೇ ಬರುತ್ತಿದೆ. ಆದರೆ ಬಹಳ ಸಂಕಟ ಮಾಡಿಕೊಳ್ಳಬೇಡ, ಬಾ ಮೊದಲ ಆಸ್ಪತ್ರೆಗೆ ಹೋಗೋಣ. ಏನ್ ಗದ್ದ್ರಿ? ನಮ್ಮ ಎಂಜರ್ಕುಂಟಿ ಬಸವೇಶ್ವರ ಜಾತ್ರೆ ಗದ್ಲ ಅಂತೇನ್ರಿ. ಅಲ್ರಿ, ಗುಡಿ ಮುಂದ ಭಜನೆ ತಾಳ, ಗುಡಿಯಿಂದ ಟಗರಿನ ಕಾಳಗ, ಗುಡಿ ಬಲಕ್ಕ ಕಬಡ್ಡಿ ಮೇಳ, ಗುಡಿ ಹಗ ನಾಟಕದ ಮೇಳ, ಸುತ್ತಮುತ್ತ ನೋಡಿದ್ರಿ ನಮ್ಮ ಬಾಟ್ಲಿ ಭಗವಂತರ ಮೇಳ್ರಿ. ಅಲ್ರಿ, ಅದಾಗದಲ್ಲಾಗ್ರಿ ನಮ್ಮ ಯಪ್ಪಲ್ದಿನಿ ಮಾಸ್ತರ, ನಮ್ಮ ಯಪ್ಪಲ್ದಿನಿ ಅಜ್ಜಾರ ನಾಟಕದ ಮೇಳ ನೋಡ್ರಿ. ಅಪ್ಪ ಹೆಂಗೈತೆ ನಮ್ಮ ಬಳಗ. ಮುಟ್ಟಿಲ್ಲ ಗಂಡನ ಮಂಚ, ಕೂಡಿಲ್ಲ ಒಂದು ದಿವಸ, ಮೈಲಿಗೆ ಆಗಿಲ್ಲ ನನ್ನ ಮಂಚ, ಮಾಡದ ಹೆಂಗ ಗೆಳೆಯ ನಿನಗ ಮೋಸ, ಮಾಡದ ಹೆಂಗ ಗೆಳೆಯ ನಿನಗ ಮೋಸ. ಹುಡುಗಿ ನಿನ್ನ ಗ್ಯಾರೇಜನಾಗ ಬಿಡಲೆ ನನ್ನ ಗಾಡಿ, ಹುಡುಗಿ ನಿನ್ನ ಗ್ಯಾರೇಜನಾಗ ಬಿಡಲೆ ನನ್ನ ಗಾಡಿ, ಹೆಂಗೆಂಗೋ ಹಕ್ಕತಿ ಮನದಾಗ. ಹುಡುಗಿ ಹೋಗಣ್ಣಡಿ ಸಾಲಿ ಸಂಜಾಗ, ಹೋಗಣ್ಣಡಿ ಕಪ್ಪಿನ ಪರದಾಗ. ಅದಾಗ ಗದ್ದಲ್ದಾಗ 20 ತಾಸು ಉಂಡಿರ್ತೈತಿ ಅಜ್ಜನ ಪ್ರಸಾದ. ನೀ ಯಾರವ ನಮ್ಮ ಸೀನಿಯಪ್ಪ ಅದಕ್ಕಿಂತ ದೊಡ್ಡಾಕಿ? ನಾನು ಆ ಮೂತನ ಪಾದ ಹಿಡ್ದಕ್ಕೆ ಅದೀನಿ. ಅಯ್ಯೋ, ನೀ ನನ್ನ ಪ್ರೇಮದ ರತ್ನ.
ಗಟ್ಟಿ ಹಿಡಿದ ಗುರುವಿನ ಪದ ಬಿಡ. ಈಗ ನನ್ನ ಎದೆ ಮುಟ್ಟ. ಆ ಹೃದಯ ಏನಂತ ಕೇಳ, ಆಮೇಲೆ ಉತ್ತರ ಹೇಳ ಹುಡುಗಿ ನನಗ. ಏನು ನೀನು ಮೂರನೇ ಮುತ್ತನ್ ಫೋಟೋ ಹೃದಯದಾಗ ಇಟ್ಕೊಂಡಿದ್ಯಾ? ಹ್ಞೂ ಮತ್ತೆ ನೀನು ಪುಟ್ಟಿ ಇರುವಾಗಲೇ ಈ ಪುಟ್ಟ ಹೃದಯದಲ್ಲಿ ಇಟ್ಕೊಂಡು ಅನೇಕ ವರ್ಷಗಳಾಗಿವೆ ಚಿನ್ನ. ಯವ್ವೋ ನಾ ಹೆಂಗ ಮಾಡ್ಲಿ, ನೀನ್ ಹೆಂಗ್ ಉತ್ತರ ಕೊಡ್ಲಿ ನಾನು? ನೀನ್ ಹೆಂಗಾರ ಮಾತಾಡ, ಅದು ನನಗ ಕಾಮ ಕಸ್ತೂರಿ ಮಲ್ಲಿಗೆ ಹೂ ಆಗಿರ್ತ. ನೀ ಬರೇ ಮನಸ್ಸಿನಿಂದ ಮಾತಾಡಿದ್ರು ನನಗ ಮಲ್ಲಿಗೆ ಹೂ ಆಗಿರ್ತ. ನೀನೀಗ ನನ್ನ ಕೈ ಹಿಡ್ದಂದ್ರ ಶಿವನಂತ ಮಗ ನಾಡಿದ ಸಂಸಾರ ಮಾಡಲ್ಲ ಹುಡುಗಿ. ಇರಾಕ ಮನಿ ಕೊಟ್ಟತ್ತಲ್ಲ, ಇರಾಕ್ ಮನಿ ಆಟ ಕಾರತ್ತ. 16 ಕಾರ್ ಐತಿ, ಬಿತ್ತಾಕ ಹೊಲ ಐತಿ, ರೊಕ್ಕ ಇಡಾಕ ಟೀಚರ್ ಐತಿ, ಮತ್ತೇನ ಬೆಣ್ಣಿ ಇಡಾಕ ಗಡಿಗೆ ಐತಿ. ನೀನು ಹೃದಯ ಎಂಬ ಮೈಡಿ ಹತ್ತಾಕ ಭಾರವಾದ ಮೆಟ್ಟಿಲ್ ಐತಿ. ರಾತ್ರಿ ಹಿಂಗ ಹಾಲು ಕುಡಿಯಾಕ ಬಂಗಾರದ ಬಟ್ಲ ಐತಿ. ಮುಂದ ಹುಟ್ಟ ಕೂಸಿಗ ರಿಂಗ್ ಹಾಕಿ ದುಡ್ಲಕ್ ರಿಂಗ್ ಹಾಕಿ 6 ಮಾಸ ಬೆಳ್ಳಿ ತೊಡ್ಲ ಐತೆ ಹುಡುಗಿ. ಇಟ್ಟಿ ಅಂತಂದ್ವಿ ಮತ್ತಿದ್ದ ರೂಪಾಯಿ ಒಂದ್ ಜಾಡ್ಸ ನಾನು ಜಾಡ್ಸ್ ಮತ್ತೆ ನನಗ ಯಾಕ ನಿದ್ದೆ ಬರಕಾಗಂತೈತೆ. ಜಾಡ್ಸ್ ಒಂದ್ ಸ್ವಲ್ಪ ಕರಿ ಕಂಬಳಿ ಕರಿ ಕಂಬಳಿ ಬುಡ್ಕ ನೀ ಹಾಸ. ಕರಿ ಕಂಬಳಿ ಬುಡ್ಕ ನೀ ಹಾಸ, ಮಾಡೋನು ಟೈಮ್ ಪಾಸ. ನೀ ಅದಿಯೋ ಬಲ್ ಬಿರುಸ, ನೀ ಅದಿಯೋ ಬಲ್ ಬಿರುಸ, ಮಾಡತಿ ಕರೆಂಟ್ ಪಾಸ. ಕರಿಗಡಬ ಕೊಡತೇನ ನೀ ಬಾರ ಸಾವಕಾಸ. ಗಾಡಿ ಹೊಡೆಯೋ ಬೈಪಾಸ, ಐತಿ ಹುಬ್ಬಳ್ಳಿ ಕ್ರಾಸ. ಏ ಕಳ್ಳಿಗೆ ಮಳ್ಳಿ ಸುಳ್ಳ ಯಾಕ ಈ ತುರ್ಸ, ನೀ ಬಿರುಸ ನನ್ನ ಹರಸ. ಏ ಕರಿ ಕಂಬಳಿ ಬುಡಕ ನೀ ಹಾಸ, ಮಾಡೋ ನೋಟ ಇಂಪಾಸ. ನಡಿ ಮಲ್ಲಿ ಮಲ್ಲಿ ಬಾರ ಲಘು ಮಾಡಿ ಮಗ್ಗಲಕ. ಯಾರು ಇಲ್ಲ ಬಾರೋ ಭೀಮ್ಯ ಹಿತ್ತಲಕ. ಎಂದ ಬರ್ತಿ ಕೇಳನಿ ನಮ್ಮ ತ್ವಾಟಕ್ಕ. ಹೊತ್ತು ಗೊತ್ತು ನೋಡಿ ತುಡುಗಿಲೆ ಬರಬೇಕ. ವಾರವಾಗಿ ನಿನ್ನ ಮಾತು ನನ್ನ ತಲಿಯ ಕೆಡಿಸೈತಿ. ಕುಡದಿಯ ಹಾಕೋನು ಕಾಲ ಕೂಡಿ ಬಂದೈತಿ.
ಡ್ಯಾನ್ಸರ್ ತೆಗೆದುಕೊಳ್ಳಿ ಹಣ. ನೀವು ಸಕ್ಕತ್ತಾಗಿ ಕುಣಿತಾ ಇದ್ದೀರಿ. ಸೀತಾಪತಿ, ಮುಂದಿನ ನಮ್ಮ ಕೆಲಸ ಗೌರ ಮನದಿಚ್ಚ ಅಂತ ನಡೆಯಲಿ, ಶಶಿಧರ ಅಧಿಕಾರ ಮುಂದಾರಿಯಲಿ. ಒಟ್ಟರ ನಮ್ಮ ಗೊಟ್ಟ ಎಲ್ಲ ನಿಮಗ ದ್ರಾಕ್ಷಿ ಹೊಲದಾಗ ಬರ್ರಿ ತಿಳಿಸಿ. ಏನ್ ಫಿಕ್ಸ್ ಮಾಡಿದ್ಲಿ ಅವಿಯಾಕಿ ಅಪ್ಪಾರ ವಿಮಾನ ನಿಲ್ದಾಣ ಜಾಗ ಐತಲ್ರಿ, ಅಲ್ಲಿ ಬರ್ರಿ ತಿಳಿಸಿ. ನಿಮಗೆ ಇಲ್ಲಿ ಗೊತ್ತಾಗಲ್ಲ. ಹಾಗಾದರೆ ನಡೀರಿ. ಆನಗಲ್ಲ ತಾಲೂಕಿನ ದೇವರ ಬಸಪೇಟೆಯವರು, ಆನಗಲ್ಲ ತಾಲೂಕಿನ ದೇವರ ಬಸಪೇಟೆಯವರು, ಬಂದೇ ರೇವಾಣಯ್ಯ ತಾಯಿ ಸಿದ್ದಮ್ಮನವರ, ತಂದೆ ರೇವಾಣಯ್ಯ ತಾಯಿ ಸಿದ್ದಮ್ಮನವರ, ಮುನ್ನ ಗರ್ಭದಲ್ಲಿ ಜನಸಿ ಬಂದೆ ಪುಟ್ಟರಾಜನೆಂಬ ಶುಭನಾಮದಿಂದ ಧರೆಗಿಳಿದು ಬಂದ. ಎಂದು ಈ ಬುತ್ತಿ ಹಿಡಿದಾಗಲೇ ನನಗೆ ಗೊತ್ತಾಯ್ತು. ನಾನು ಶಾಲೆ ಕಲಿಸೋದಕ್ಕೂ ಇವತ್ತು ಅರ್ಥವಾಯ್ತು. ಇರ್ಲಿ, ನನ್ನ ಬೀರ ಹಸ್ತಿರ್ಬೇಕು. ನಾನು ಹೋಗಿ ಬುತ್ತಿ ಕೊಟ್ಟು ಬರ್ತೇನೆ. ಓಹೋ, ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಹಾ, ಮಾಂತ್ರಿಕ ಇವಳನ್ನು ಒತ್ತೊಯ್ಯುವ ಮೊದಲೇ ನಾನು ಇವಳ ಶೀಲವನ್ನು ಕದಿಯಲೇಬೇಕು. ಲಕ್ಷ್ಮಿ ನಿಲ್ಲು. ಯಾರವರು? ನಾನ್ಯಾರೆಂದು ತಮಗೆ ಹೇಳಿ ಪರಿಚಯಿಸುವ ಅವಶ್ಯಕತೆ ಇಲ್ಲ ಲಕ್ಷ್ಮಿ. ಬಹುದಿನದ ಕಾಮದಿಂದ ಕ್ಯಾಂಗೆಟ್ಟು ಕೃಷಿ ಹಸಿಗಾಗಿ ಅದಿಗೆಟ್ಟು ಈ ನಿನ್ನ ತುಂಬಿದ ಬುದ್ಧಿಯನ್ನು ಉಂಡು ಹಸಿವು ನೀಗಿಸಿಕೊಳ್ಳಲು ಬಂದಿರುವೆ. ಓಹೋ, ನೀನಾ? ಈ ಕಾಡಿನ ದಾರಿಗೆ ನೀನಿಗೆ ಕಾಲಿಟ್ಟ್ಯೋ ಅಂದವ. ಈ ಬುತ್ತಿ ನನ್ನ ಗಂಡನಿಗೆ ಮೀಸಲೆಂದು ನಿನಗೆ ತಿಳಿದಿರಬೇಕು. ಮನೆಗೆ ಹಸಿದು ಬಂದ ಭಿಕ್ಷುಕ ಉಂಡು ಹಸಿವು ನೀಗಿಸಿಕೊಳ್ಳದ ಹಾಗೆ ಹಿಂತಿರುಗುವನೇ ಸಾಧ್ಯವಿಲ್ಲ. ನೀಡಿಸಿಕೊಂಡು ಉಂಡು ಹೋಗುವುದೇ ಅವನ ಗುರಿ. ಯಾಕಂದರೆ ಈ ಬುತ್ತಿ ನಿನ್ನ ಗಂಡನಿಗೂ ಮೀಸಲಿಟ್ಟದ್ದಲ್ಲ. ಅವ ನಿನ್ನ ಕೊರಳಿಗೆ ತಾಳಿನೂ ಕಟ್ಟಿಲ್ಲ. ಇದನ್ನ ನಾನೇ ಉಂಡು ತೀರುವೆ. ಮುಚ್ಚೋ ಬಾಯ್ನ. ನನ್ನ ಗಂಡ ನನ್ನ ಕೊರಳಿಗೆ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ. ಆದ್ರೆ ನನ್ನ ಮಾವನ ಆಜ್ಞೆಯಿಂದ ತಡೆದು ನಿಲ್ತಿದೆ. ಯಾಕಂದ್ರೆ ನಿಮ್ಮಂತರ ಪಾಪದ ಕೊಡ ತುಂಬಿ ತುಳುಕಬೇಕಾಗಿದೆ. ನಮ್ಮ ಮನೆಯವರಿಂದ ರಣಕಾಲ ಊದಬೇಕಾಗಿದೆ. ಅಂತಹ ಯುದ್ಧದ ಪ್ರಾರಂಭದ ಬುದ್ಧಿಯೇ ನನ್ನಿಂದ ತಯಾರಾಗುವಾಗ ಅವರೆಲ್ಲಿಂದ ಊದಬೇಕು ರಣಕಾಳೆಯನ್ನು? ಇವನು ಚಲದಂಕ ಮಲ್ಲ. ಚಲದಂಕ ಮಲ್ಲನೆಂದು ನನ್ನ ತಂದೆ ಸವಾಲನ್ನು ಸ್ವೀಕರಿಸಿ ಸೂಳೆಯಾದ ನಿನ್ನ ತಂಗಿಯನ್ನು
ನನ್ನ ಶಶಿಧರನಿಗೆ ಮದುವೆ ಮಾಡಿ ದೇವರಂತ ನನ್ನ ಮಾನ ಹೊರಗೆ ಹಾಕ್ಸಿದ್ಯಲ್ಲ, ನಾಚಿಕೆ ಬರಬೇಕು ನಿನ್ನ ಹೇಸಿಗೆ ಜನ್ಮಕ್ಕೆ. ನಾಚಿಕೆ ಅದು ಅರ್ಥಪೂರ್ಣ ತಿಳಿದುಕೊಂಡ ಈ ಮಹಾಜ್ಞಾನಿಗೆ ಹೇ ಲಕ್ಷ್ಮಿ, ನೀ ನಿನ್ನ ಅಣ್ಣನ ಮನೆ ಸೇರುವ ಮುನ್ನ ನನ್ನ ಕೈ ಸೇರು, ಇಲ್ಲವಾದರೆ ಮಸಣಕ್ಕೇರು ಹೂವಾಗಿ ಹೋಗುವೆ ನನ್ನ ಕೈಯಿಂದ. ಓಕೆ ಬ್ರದರ್, ಓಕೆ. ಆದ್ರೆ ನನ್ನದೊಂದು ಮಾತಿದೆ, ಚಿತ್ತವಿಟ್ಟು ಕೇಳು. ಹಸಿವಾದಾಗ ಹಸಿವನ್ನು ನೀಗಿಸಿ ತೃಪ್ತಿ ಕೊಡೋದು ಇದೇ ಬುದ್ಧಿ. ಕಾಮದ ಹಸಿವಾದಾಗ ಅದರ ಹಸಿವಿನ ತೃಪ್ತಿ ನೀಗಿಸೋದು ಇದೇ ಬುದ್ಧಿ. ಆದರೆ ಅಲ್ಲಿ ನನ್ನ ಗಂಡನಿಗೂ ಹಸಿವಾಗಿದೆ, ಇಲ್ಲಿ ನಿನಗೂ ಹಸಿವಾಗಿದೆ. ಮೊದಲು ಹೋಗಿ ನನ್ನ ಗಂಡನಿಗೆ ಇದೇ ತಾಟಲ್ಲಿ ಊಟ ಬಡಿಸಿಕೊಂಡು ಬಂದ ನಂತರ ಇದೇ ತಾಟಲ್ಲಿ ನಿನಗೂ ಕೂಡ ಬಡಿಸುವೆ. ಓಕೆನಾ? ಲಕ್ಷ್ಮಿ, ನಿನ್ನ ಗಂಡ ಉಂಡು ಬಿಟ್ಟ ಎಂಜಲನ್ನು ಉಂಡಂತ ಹೇಳಿವ ಎಣ್ಣೆ. ಏಯ್, ಅದರಂತೆ ಈ ದೇಹವು ಕೂಡ ನನ್ನ ಗಂಡ ಉಂಡ ಬಿಟ್ಟ ಎಂಜಲ. ಅದನ್ನು ಬಯಸುತ್ತೇನೋ ಬೇವರ್ಸಿ. ಮಾತಿಗೆ ಮಾತು ಬೇಯಿಸಿ ನನ್ನ ಕೆರಳಿಸಿದೀಯಾ ಎಣ್ಣೆ? ಬಿಡಲಾರೆ. ಲೇ ಮನೆ ಮುರುಕ ಮನೋರ, ಮತ್ತೆ ನನ್ನ ಮಡದ ಮೇಲೆ ಬಂದೆಯಾ ಮಗನೇ? ಈ ಸಲ ನಿನ್ನ ಪ್ರಾಣ ತೆಗೆದೇ ಬಿಡಲಾರೆ. ಪ್ರಾಣದ ಹಂಗು ತೊರೆದ ನಾನಿವಳ ಸಂಘವನ್ನ ಬಯಸಿದ್ದೇನೆ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ತಾಳೆ ಇಲ್ಲದೆ ನಿನ್ನ ಬಳಿ ಬಿದ್ದ ಇವಳಿಗೆ ನಾನೇ ಬಾಳ ಕೊಡಬೇಕೆಂದು ಬಂದಿರುವೆ. ಸುಮ್ಮನೆ ಕಣ್ಮರೆಯಾಗಿ ಬಿಡು ಇಲ್ಲಿಂದ. ಮತ್ತೊಬ್ಬರ ಮಡದ ಎಂದರೆ ಅವೇನು ಬಜಾರ ಸಿಗೋ ಒತ್ತುಗಳಲ್ಲಿ ಎಲ್ಲಿದೆ ಬಡವ? ಇವಳು ನನ್ನ ಸತ್ತು ಮತ್ತೆ ಮತ್ತೆ ನಿನ್ನದೇ ಮಾತನಾಡಿದರೆ ನಿನ್ನ ರುಂಡವನ್ನು ತೆಗೆದು ನಮ್ಮೂರ ಅವಿಸಿ ಕಾಯಲ್ಲಿ ಕಟ್ಟಿ ಬಿಡ್ತಾನೆ. ಬಾರಲೇ ಗಂಡ ಸಾರಿ ಇವಳನ್ನು ನನ್ನ ಸಾಮರ್ಥ್ಯ ಎಂತದಂದು ನಿನಗಿನ್ನ ತಿಳಿದಲ್ಲ ಬೀರ. ನನ್ನ ಮೈ ಮುಟ್ಟೋ ಯಾವ ಗಂಡ ಇನ್ನು ಒಟ್ಟಿಲ್ಲ ಈ ಭೂಮಿ ಮೇಲೆ. ಸುಮ್ಮನೆ ಕೈ ಬಿಟ್ಟು ಹೋಗಿ ಬಿಡೋಣ, ಇಲ್ಲವಾದರೆ ಸಾಧ್ಯವಿಲ್ಲ. ನೀನು ಭೂಮಿ ಮೇಲೆ ಬದುಕಿರಬಾರದು. ಯಾಕೆಂದರೆ ನಿನ್ನ ಸೂಳೆಯನ್ನು ನನ್ನ ತಮ್ಮನ ಕೈ ಹಿಡಿಸಿದ್ದೆಲ್ಲ. ಅದಕ್ಕಾಗಿ ನಾನು ಈಗ ಭೀಮನು ದುಶ್ಯಾಸನ ಎದೆ ರಕ್ತ ಕುಡಿದಂತೆ ನಾ ಇವನ ಎದೆ ರಕ್ತ ಕುಡಿಯಲೇ ಇಲ್ಲ. ದುರ್ಯೋಧನ ಭೀಮ ತೊಡೆ ಹೊದ್ದು ಮುರಿದಂತೆ ನಾ ಇವನ ತೊಡೆ ಹೊದ್ದು ಮುರಿಯಲೇ ಇಲ್ಲ. ಇವನ ರುಂಡವನ್ನು ಚೆಂಡಾಡಿ ನಮ್ಮೂರ ಅಗಿಸಿ ಬಾಕಲಿ ಕಟ್ಟಲೆ. ಬೇಡ ಬೀರ, ಬೇಡ, ಕೊಲ್ಲಬೇಡ, ನನ್ನನ್ನು ಬಿಟ್ಟು ಬಿಡು. ಬೀರ ಬೇಡ, ಇದೊಂದು ಸಾರಿ ಅವರಿಗೆ ಜೀವದಾನ ಮಾಡಿ. ಲಕ್ಷ್ಮಿ, ಎಂತವರಿಗೆ ಜೀವದಾನ ಮಾಡಿಬಿಟ್ಟು ನೀನು? ಹೋಗಲೇ, ಹೋಗು. ಇದು ಒಂದು ಸಾರಿ ಬದುಕೋ, ಹೋಗು. ನೋಡಿ ಬೀರು, ನನ್ನ ಹೇಳಿಕೆಯಿಂದ ನಿಮ್ಗೆ ಏನಾದರೂ ತಪ್ಪನಿಸಿದ್ರೆ ನನ್ನ ಕ್ಷಮಿಸಿ ಬಿಡಿ. ಆ ಮಾತೇಕೆ? ನಿನ್ನಿಂದಲೇ ಎಲ್ಲ ಅಕ್ಷರ ಜ್ಞಾನವನ್ನು ಕಲಿತವನ ಅಲ್ಲವೇ? ಯಾಕೆ ಬೀರು ಇಂಥ ಮಾತೆಲ್ಲ ಆಡ್ತೀರ ನೀವು? ಕಲಿಯದವರಿಗೆ ಕಲಿತವರು ಹೇಳಿಕೊಡೋದು ಅದು ನಮ್ಮ ಕಲಿತರ ಕರ್ತವ್ಯ. ನೋಡಿ, ಆ ಪಾಪಿಗಳ ಕೂಡ ಸಮೀಪ ಬಂದಿದೆ. ಆದರೆ ನಿಮ್ಮಣ್ಣನ ಆಜ್ಞೆಯಿದೆ, ನೀವೇನು ತಪ್ಪು ಮಾಡಬಾರ್ದು. ನಡೆಯಿರಿ, ಮೊದಲು ಕುರಿಗಳು ಹಸ್ತಿರಬೇಕು, ಅವ್ರಿಗೆ ಊಟ ಹಾಕೋಣ.
ಭೂಮಿಯು ನನ್ನ ಭೂಮಿ ದೇವತೆ ಮಧುರ ಗೀತೆ ದೇವತೆ ಮಧುರ ಗೀತೆ ಮಾಡೋಣ ಹಂಸ ಗೀತೆ ಹಾಡೋಣ ಹಂಸ ಗೀತೆ ರಂಗುವಲ್ಲಿ ಗಾಳಿಯಲ್ಲಿ ಗಂಧ ಚೆಲ್ಲಿ ಮೇಘದಲ್ಲಿ ರಂಗುವಲ್ಲಿ ಗಾಳಿಯಲ್ಲಿ ಗಂಧ ಚೆಲ್ಲಿ ಚೈತ್ರದ ಕೋಗಿಲೆ ಕುಣಿಬಾವಿಲೆ ಚೈತ್ರದ ಕೋಗಿಲೆ ಕುಣಿಬಾವಿಲೆ ಈಯನ್ನ ಜಾವನೆ ನೀ ನನ್ನ ಕೋಮಲೆ ತಿರುಭೂಮಿ ನೀನಾದರೆ ಈಗೆಲ್ಲಾದರೂ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬಂತೇನ್ರಿ ಗೌಡ್ರಿ? ಈ ನಿಮ್ಮ ಲಕ್ಷ್ಮವನನ್ನು ಅವರ ಮನೆಯಿಂದ ಎತ್ತಿ ತರಬೇಕಾದರೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಎದರಬೇಡ ಮಾಂತ್ರಿಕ, ಎದರಬೇಡ. ನೀ ಪಟ್ಟ ಕಷ್ಟಕ್ಕೆ ಮುಂದೊಂದು ದಿನ ಅದರ ಬೆಲೆ ಕಟ್ಟುತ್ತೇನೆ. ಆದರೆ ಈಗ ನನಗೆ ಆ ವೀರನ ರಕ್ತ ಬೇಕು.
ನಿಮಗೇಕೆ ಚಿಂತೆ ಗೌಡ್ರಿ? ನಾವು ತಂದಿಟ್ಟ ಲಕ್ಷ್ಮವನನ್ನು ಆ ಬೀರ ಬಿಡಿಸಿಕೊಳ್ಳಲು ಇಲ್ಲಿಗೆ ಬಂದೇ ಬರುತ್ತಾನೆ. ಆಗ ನಿಮ್ಮ ಸೇಡ್ ತೀರ್ಸ್ಕೊಂಡ್ಬಿಡ್ರಿ. ಹಂಗಂದ್ರೆ ಸೇಡ್ ನಿಮ್ಗ ಬಹುಮಾನ ಸಿಗ್ತ್ರಿ ಅಪ್ಪಾರ? ಹೌದಾ ಮಾಂತ್ರಿಕ? ಈ ಬಂದೂಕಿನಲ್ಲಿ ಎಷ್ಟು ಗುಂಡುಗಳು ಇದ್ದಾವೆ? ಅದ್ರಾಗ ಒಂದು ಮೊನರ್ಗ ಹಾಕ್ರಿ, ಉಳ್ದದ್ದು ಒಂದ್ ಧರ್ಮಣ್ಗ ಬೀರಣ್ಗ ಸಸ್ಯಪ್ಗ ಹಾಕ್ರಿ. ಮತ್ತೆ ಹಾಕ್ತಾಳ? ಹೌದು ಸೀತಾಪತಿ, ನಾಳೆ ನಮ್ಮ ಸರಕಾರ ಜಿಲ್ಲಾಗದರ ಒಳಗೆ ನನ್ನ ಎಲ್ಲ ಕಾರ್ಯವನ್ನು ಮುಗಿಯಲೇಬೇಕು. ಇಲ್ಲವಾದರೆ ಆ ಧರ್ಮನ ನುಡಿ ನನಗೆ ಬೆಂಕಿಯ ಕಿಡಿಗಳಾಗಿ ನನ್ನ ಪ್ರಾಣಕ್ಕೆ ಅಪಾಯ ತಂದು ಒಡ್ಡುತ್ತದೆ. ಘಾತವಾಯ್ತು ಗೌಡ್ರೆ, ಘಾತವಾಯ್ತು. ಘಾತವಾಗಿತ್ತು, ಇಲ್ಲ ಘಾತವಾಗಿತ್ತು. ಲಾವಣ್ಯನಿಂದ ಉಳಿದ ಕೆಲಸ ಮುಗಿಸಬೇಕೆಂದು ಅವಳ ಹತ್ತಿರ ಹೋದಾಗ ಆ ಶಶಿಧರ ನನ್ನ ಕೊಲ್ಲಲು ಪ್ರಯತ್ನಿಸಿದ. ನನ್ನ ಪ್ರಾಣ ಉಳಿಸಿಗೋಸ್ಕರ ನಾನು ಅವಳನ್ನು ಕೊಂದು ಬಿಟ್ಟೆ. ಈಗ ಆತ ನನ್ನ ಕೊಲ್ಲಲು ಬರುತ್ತಿದ್ದಾನೆ. ಬೇಗ ನನ್ನ ಕಾಪಾಡಿ ಗೌಡ್ರೆ. ಮುಚ್ಚಲೇ ಬಾಯಿ. ಪ್ರತಿಯೊಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮ ಕಾಂಚಲಗೋಸ್ಕರ ಮಿಂಚಿ ಬರುವ ಆ ಶಶಿಧರನ ಲಾಂಚ್ಗೆ ಹೆದರಿ ಅವಳಿಂದ ಎಲ್ಲ ಸಂಪತ್ತನ್ನು ಬೆಳೆದುಕೊಂಡು ಮುತ್ತು ಕೊಡುವ ಮುಖಕ್ಕೆ ಮೆತ್ತಗೆ ನಿಂತು ಗುಂಡಾಕಿ ಸಾಯಿಸಿ ಹೇಡಿಯಾಗಿ ಓಡಿ ಬಂದಿರುವೆ ಮಗನೇ. ನೀನು ಸಾಮಾನ್ಯವಲ್ಲ. ನನ್ನ ಕಣ್ಣಿಗೆ ಮಣ್ಣೆರ್ಚಿ ನನಗೆ ಬಗ್ಗಿ ನಡೆಸುವ ಉತ್ತರ ಕುಮಾರ ನೀನು. ನನ್ನಂತ ಗ್ರೂಪಿನಲ್ಲಿ ನಿನ್ನಂತ ಮೋಸಗಾರ ಇರಲೇಬಾರದು. ತಗೋ ಅದರ ಪ್ರತೀಕಾರ. ಅಮ್ಮ ಗೌಡ್ರೆ, ನನ್ನ ಕೊಲ್ಲಬೇಡಿ, ಬಿಟ್ಟು ಬಿಡಿ. ನಿನ್ನ ಕಾಪಾಡಕ್ಕೆ ಐತ್ಲೇ ತಮ್ಮ. ಸ್ವರ್ಗಕ್ಕೆ ಹೋಗಿ ಪರಮಾತ್ಮ ಧ್ಯಾನ ಮಾಡ್ಕೊಂಡ್ ಕುಂತ ಮಾತೇನಾಯ್ತು ನಿನ್ ಕತ್ತಿ ಗಂಗಾವತಿ. ಆದರೂ ಪರವಾಗಿಲ್ಲ, ಮೊದಲು ಈತ ಸಾಯಲೇಬೇಕು. ಮಾಂತ್ರಿಕ, ಮಾಂತ್ರಿಕ, ಅವನು ಮಾತನ್ನು ಕೇಳೋದು ಬೇಡ. ತಡ ಮಾಡದೆ ಈ ನಿನ್ನ ಕತ್ತಿಯಿಂದ ಅವನ ನೆತ್ತಿಯನ್ನು ಸೀಳೆ ನಮ್ಮ ಮನೆ ಹಿಂದಿನ ದ್ರಾಕ್ಷಿ ತೋಟದಲ್ಲಿ ಊತಾಕಿ ಬಿಡು. ಆಯ್ತು ದನಿ, ಈತ ನನ್ನ ಕಣ್ಣನ್ನೇ ತಪ್ಪಿಸಿ ತುಪ್ಪ ಉಣ್ಣಬೇಕೆಂದು ಅಪ್ಪಲು ಹೋಗಿ ನನ್ನ ದಾರಿಯನ್ನೇ ತಪ್ಪಿಸಿದ ಈ ದರಿದ್ರನನ್ನು ಕೊಂದೇ ಹಾಕುವೆ. ಜೈ ವೀರಭದ್ರ. ಗೌಡ್ರ, ಕತಿ ಪೂರ ಮುಗಿತಲ್ರಿ ಅಪ್ಪ. ಮತ್ತೇನ್ ಮುಂದೆ ಏನು ಮಾಡಬೇಕು ಯೋಚನೆ ಮಾಡ್ರಿ. ಯೋಚನೆ ಮಂತಲೇ ತಮ್ಮ. ಆ ಲಕ್ಷ್ಮಣ ಬುಡ್ಸಕ್ಕ ಬೀರಣ್ಣ ಬರಕತ್ತಾರ್ರಿ ಅಪ್ಪರ. 3 ಗುಂಡದಲ್ಲ ಹಾಕ್ಬಿಡ್ರು ಬಂದಕ್ನ ಮತ್ತೆ ಹಾಕ್ತಾಡ. ಅಲ್ಲಿಗೆ ಅವರ ಎಲ್ಲರ ಕತೆ ಮುಕ್ತಾಯ. ಮಾಡ್ಲಿ ಕಿವಿ ಕೈ ಬಿಡ್ತೀಯ? ನಿನ್ನ ಲಗ್ನ ಈಗ ಮಾಡ್ತನಾ? ಏ ನಿಮ್ಮವ್ನ
ಸ್ವಲ್ಪ ಬುದ್ಧಿ ಐತಿ ನಿನಗ. ನಾನು ಇವತ್ತು ನೀ ಲಗ್ನ ಮಾಡ್ತೀನಿ ಅಂತ ನಾನು ನಿನ್ ಬಿಡಂಗಿಲ್ಲ. ಯವ್ವ ಮಗಳ ನಿನ್ನ ಲಗ್ನ ಈಗ ಮಾಡ್ತಾನ ಮೊದ್ಲ ಕಿವಿ ಕೈ ಬಿಡ. ನೀ ಮಾವ್ ಎಣ್ಣೆದಾಗ ದಿನ ಈಚಿಗಿ ಬ್ಯಾನಿಗವ ನೀ ಮಾವನ ನಾಚಿಗೆ ತಗಂದ್ ನಗಂದಿ ಮೇಲೆ ಇಟ್ಟು ಬಂದ ನೀಂಡೆ ಅಪ್ಪ ಈ ನಿಮ್ಮ ಅಪ್ಪ. ಇಲ್ಲಿಗೆ ಯಾಕೆ ಬಂದಿಲೆ ತೊಗರಿ ತಿಪ್ಪ? ಮದ್ವಿ ಮಾಡಕ್ ಬಂದಿನೋ ಮಾವ. ಅಕ್ಕಿ ಕಾಳ ಹಾಕಕ್ ಬಂದಿನ ಅಕ್ಕಿ ಕಾಳ. ನನ್ನ ಅಕ್ಕಿ ಕಾಳು ಒಗಿಬೇಕಂತಂದ್ರ ಕಂಡರ ಪುಣ್ಯ ಸಿಗ್ಬೇಕ್ಲೇ ತಿಮ್ಮ. ಅವನು ಬೆಂಗಳೂರಿಂದ ಎಲ್ಲಾ ಕಡೆಯಿಂದ ವಿಮಾನ ಎಲ್ಲ ಸೈಕಲ್ ಮಾಡ್ತಾವ, ಅಂತರ್ಗ ಸಿಕ್ಕಲ್ಲ. ನನ್ನ ಅಕ್ಕಿ ಕಾಳು ಹಿಂಗೆ ಸಿಗ್ತಲೆ ಊರ್ ಬೇಬರ್ಸೆ. ಯಪ್ಪ ನಾನು ವಾರಿಗೆ ಅವ್ರು 3-4 ಮಕ್ಕಳು ಹೊಡೆದಾರ. ನೀ ಇನ್ನೂ ನನಗೆ ಒಂದು ಕೊಡ. ಲಗ್ನ ಮಾಡವಲ್ಲಿ ಸ್ವಲ್ಪ ನಚ್ಚಿಗೆತ್ತೀನಿ ಜನ್ಮಕ್ಕ. ನಿಮ್ಮನ್ ನಿನಗ ಲಗ್ನ ಬೇಕಾ? ತಾವಿಟ್ಟು ಆಶೀರ್ವಾದ ಮಾಡಿಬಿಟ್ನಂದ್ರ ನಾಳೆ ನಿಮ್ಮ ಮೌನ ಮಾಡ್ಕೊಂತ ನಾ ನಿಮ್ಮ ನೀನೇ ಬೇಕಂತ ಲಗ್ನ. ಯಪ್ಪ ನೀ ಇನ್ನೊಂದು ಲಗ್ನ ಆಗತ್ತೀಯನ? ಮತ್ತೇನ ಲೇ ನನಗ ಶಂಗಲ್ ಹಾಕ್ತಾರ ನೌಕರಿ ನೀ ಕೊಟ್ಟು ಬಿಡೋದನ್ನ ಕೂಡ ಸತ್ತು ಬಿಡ್ತೀನಿ ನಾವು. ಏ ಯವ್ವ ತಂಗಿ ಸಾಯ್ಬೇಡ, ನಿನ್ನ ಕಾಲಿ ಹೊಡಿತೀನಿ 101 ತೆಂಗಿನಕಾಯಿ. ಅವ ಎಲ್ಲ ಲಗ್ನಗ ಪೂರ್ ಪುಕ್ರಿ ಗಂಡ ಇಲ್ಲದಿನೋ ಮಾವ ನಿನ್ನ ಮಗಳ ಸೀಸಿನ. ಇಲ್ಲಿಗೆ ಯಾಕೆ ಬಂದಿಲ್ಲ ಅರ್ಕ್ರಬ್ಬರ್ ಚಂಬ? ನಿನ್ನ ಮಗಳ ಮದುವೆ ಆಗಕ್ ಬಂದಿನೋ ಮಾವ. ಮದುವೆ ಆಗಕ್ಕ ಗುಮಸ್ತರೇ ಅವನ ರೀ ನಿನ್ನ ಮಗಳ ಕೈ ಹಿಡಿಯೋ ಬೆಂಕಿ ಚಂಡ. ಯಾಕ್ಲೇ ಕಿಲಾಡಿ ಗಂಡ ಕೂಡಿಸ್ಬೇಡ ನಿನ್ನ ಮುರುಕ ತುಂಡ ಇವನಿಂದ ಅದರ ಉಡಾಳ ದಂಡ. ನಾಳೆ ಮರಿತಾನ ನಮ್ಮ ಮಗಳ ಚಂಡ. ಇಲ್ಲ ಗುಮಸ್ತರೇ ಅವನ ರೀ ನಿನ್ನ ಮಗಳ ತಕ್ಕ ಗಂಡ. ರಾಮ ಏನಲೇ ನಿನ್ನ ಮಾತಿನ ಮರ್ಮ? ಕರೆ ಹೇಳಕತ್ತೀನಪ್ಪ ಹುಡುಗ. ಕರೆ ಹೇಳಕತ್ತೀನಪ್ಪ. ನಾನು ಇದುವರೆಗೆ ಅವಳಿಗೆ ಪ್ರೀತಿ ತೋರಿಸಿದ್ದು ಬರೀ ನಾಟಕ. ಯಾಕಂದ್ರ ನಾನು ಸಾದಾ ಮನುಷ್ಯನಲ್ಲ. ಸಿ.ಐ.ಡಿ ಅಧಿಕಾರಿಯಾಗಿ ಈ ಸಮಾಜದ ದುಷ್ಟಶಕ್ತಿ ಮಟ್ಟ ಹಾಕಲು ಒಬ್ಬ ಕಾಂಟ್ರಾಕ್ಟ್ ರೂಪದಲ್ಲಿ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ. ಇಂದಿನಿಂದ ನೀವಿಬ್ರು ಗಂಡ ಐತಿ. ಯಾಕ್ರಿ ಸೀತಾಪತಿ ಅವರ? ಸಾಹೇಬ್ರ ನಿಮಗ ನಾವು ದೊಡ್ಡ ನಮಸ್ಕಾರ ರೀ ಸಾಹೇಬ್ರ. ಅದೆಲ್ಲ ಇರಲಿ, ನಿಮ್ಮ ಇಬ್ಬರಿಗೆ ಜೋಡಿಗೆ ನೆನಪಿ ಕಾಣಿಕೆಯಾಗಿ ತಲಾಗೊಂದು ಚಿನ್ನ ಸರ ಕೊಡ್ತೀನಿ, ಹಾಕೊಳ್ರಿ. ಗುಮಸ್ತರೇ ಅವ್ರಿಗೊಂದು ಆಶೀರ್ವಾದ ಮಾಡ್ರಿ. ಬಗ್ಗೆ ನಮಸ್ಕಾರ ಮಾಡ್ರ ಸರಿಯಾಗಿ. ಎದ್ದಾಳ್ರಿ. ನಿಮ್ಮ ಬಾಳು ಬಂಗಾರ ಬಗಲೆ ತೂಗ ತೊಟ್ಟಲಾಗಲೇ. ಬರ್ರಿ ಬೆಳ್ತನ ಕೂತ ನಾಟಕ ನೋಡ್ರಿಲ್ಲ. ನನ್ನ ಗಂಡಗ ಆಯಾರಕ್ ಬರ್ರಿ. ಆತ್ ನೋಡ್ರಪ್ಪ ಆಯ್ರೈತಗ. ಮೂಲ್ಯಾಗ ಒಂದು ಒಣಿಕೆ ಐತಿ, ಹೊಲ್ದಾಗ ಒಂದು ಕುಣಿಕೆ ಐತಿ. ಕುಣಿಕೆ ಆಗ್ಯಾವ. ಎಮ್ಮಿದೊಂದು ಗುತ್ತಿ ಐತಲ್ಲ ನಮ್ಮ ಸಿದ್ದಸಣ ಒಂದು ಎಮ್ಮಿ ಗುತ್ತಿ. ಅದನ್ನ ತಗೊಂಡ ಊರ್ ಮುಂದ್ಲ ಬಯಾಗ ಇಣಿಕೆ ಹಾಕಿ ನೋಡ್ರಿ, ಅದು ಗೊತ್ತಾಗತ್ತೆ ಬಂಗಾರ ಹೆಂಗೈತೆ. ಅದ್ರಾಗ ಬಿದ್ದು ಸಾಯಂತ ಏನಮ್ಮನ ಸೊಳೆ ಮಕ್ಕಳ ಆಟ ತಿಳಿಲ್ಲ ಅಂದ್ರೆ ಹೆಂಗ್ರ ನಾ ಹೇಳ್ತ ನೋಡಿ ಕೇಳ್ರಿ. ಮೂಲ್ಯಾಗ ಒಂದು ಒಣಿಕೆ ಐತಂದ್ರ ಮೂಲ್ಯಾಗ ಒಂದು ದೊಡ್ಡದ ಬಂಗಾರದ ಉದ್ದ ಚಡಿ ಅಂದಂಗ ಹೊಲ್ದಾಗ ಒಂದು ಕುಣಿಕೆ ಐತಂದ್ರ ರಕ್ಕದು ದೊಡ್ಡದಾಗ್ಯಾವ ಬಿಟ್ಟಿನ ಆಗ್ಯಾವ. ಎಮ್ಮಿ ಗೋಲ್ದಾಗ ಆಗ್ಯಾವೈತಂದ್ರ ಚಿನ್ನದ್ದು ಸರ ಮಾಡ್ಸಿನ. ಇಲ್ಲೇ ಕುಟುಂಬರಿ ಕಂಬಾರ್ ಕೂಡ ದೊಡ್ಡ ಚಿನ್ನ ಸರ. ಅದನ್ನ ತಗೊಂಡ ಊರ್ ಮುಂದ್ಲ ಬಾಯಾಗ ಇಣಿಕೆ ನೋಡಂದ್ರ ಕನ್ನಡಾಗ ನೋಡ್ರಲೇ ತಮ್ಮ ತಿಮ್ಮ. ಜಾಣದಿಯೋ ಮಾವ ನಮ್ಮಿಬ್ಬರ ಜೀವ. ರಾಮ ತಗಂತಲೇ ಮಗ್ಲಕ್ಕೊಂದ ಕಾವ. ನೋಡಿ ನನ್ನ ಮಗಳದ ಲಗ್ನ ಇಲ್ಲೇ ಬಸವಣ್ಣ ಗುಡಿ ಮುಂದೆ ಮಾಡಿಬಿಡ್ತನಪ್ಪ. ಯಪ್ಪ ಸಾಕಾಗೈತಿ. ನಾನು ಹೆಣ್ಣು ಆಡಿಬಾರ್ದ್ರಿ ಅಪ್ಪ, ಆಡಿಬಾರ್ದ.
ನೀನಿದ್ದಿ ನಾನು ಒಂಟಿನ ಕಡೆ ಸುಳ್ಳೆ ಮಗ ಆದ್ಯ ನಾನು ದಿಕ್ಪಾಲ ಆದ್ಯ ನೀ ಚಂದಗರಿರವ ಯವ್ವ ನಾ ಹೆಂಗಾರ ಇರ್ಲಕ್ಕ ಆಯ್ತು ರಾಮ ನಡಪ್ಪ ನನ್ನ ಮಗಳ ಕಾರ್ ಬುಕ್ ಮಾಡಿ ಕಳ್ಸ ನಡಿ ನಾಲ್ಕ ನಿಮ್ಮ ಅಪ್ಪನ ಒಗಟದ ಮಾತು ಹೂವಿನ ತ್ವಾಟಿದಂಗ ನೋಡ ಈಗಾರ ತಪ್ಪಿಲ್ಲ ನಮ್ಮ ಲಗ್ನದ ಕಟ್ಟ ನಡಿ ನಂಗಾರ ಹೋಗೋನು ಹೋಗಮ್ ನಡಿಯವ ಈಗಾರ ಮತ್ತೆ ಹಾ ಆಯ್ತು ಬರ್ರಿ ಹಂಗ ರೋಮ್ ಬರ್ರಿ ನೀ ಬಾಯಪ್ಪ ನಿಂಗೊಂದು ನೋಡ್ತೀನಿ ಅಣ್ಣ ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆ ತಿಳಿತೆ ಸಂಶಯ ಬಂದ ಜಾಗದಲ್ಲಿ ಎಲ್ಲ ಹುಡುಕಿದೆ ಸಹೋದರ, ಎಲ್ಲೂ ಕಾಣುತ್ತಿಲ್ಲ. ನನಗೇಕೋ ಆ ವೀರನ ಗೌಡನ ಮೇಲೆಯೇ ಸಂಶಯ, ಇದೊಂದು ಅನುಮಾನ ಕಾಡುತ್ತಿದೆ ನನಗೆ. ಅಣ್ಣ ಹಾಗಾದರೆ ಈಗಲೇ ಆ ಗೌಡನ ಮನೆಗೆ ಹೋಗಿ ಅದರ ಸಮಾಚಾರ ತಿಳಿದುಕೊಳ್ಳಲೆ. ತಡೆ ಸಹೋದರ, ಮೊದಲೇ ನೀನಂದರಿಗೆ ಅವನಿಗೆ ಆಗುವುದಿಲ್ಲ. ಸೀತಾಪತಿಗೆ ನಾನೇ ಖುದ್ದು ಭೇಟಿಯಾಗಿ ಸೂಕ್ಷ್ಮ ತಿಳಿದುಕೊಳ್ಳುತ್ತೇನೆ. ಇಲ್ಲ ಅಣ್ಣ, ನನಗೇಕೋ ಸಮಾಧಾನ ಆಗುತ್ತಿಲ್ಲ. ನೀನು ಈ ರೀತಿ ಸಮಾಧಾನ ಅಂತೇಳಿ ನಾವೆಲ್ಲ ಸರ್ವನಾಶ ಬಿಡ್ತೇವೆ. ಅಣ್ಣ ಆ ನಿನ್ನ ಧರ್ಮದ ನುಡಿ ಹಿಂದಕ್ಕೆ ಪಡೆದುಕೋ. ಈಗಲೇ ನನ್ನ ಕೋಪಾಗ್ನಿ ಕಿಡಿಯಲೇಗಿ ಆ ಗೌಡನನ್ನು ಕೊಂದು ಇಸುಕಾಗಿ ಬಿಡ್ತೇನೆ. ಅಪ್ಪಣೆ ಕೊಡು. ಆ ಕಾಲ ಈಗ ಹತ್ತಿರ ಬರುತ್ತಿದೆ ಸಹೋದರ. ತಾಳಿ ಇಲ್ಲದೆ ನಿಮ್ಮವಳನ್ನು ನಾನು ಎಷ್ಟು ದಿನ ಅಂತ ಬಿಡ್ಲಿ? ಧರ್ಮಕ್ಕೆ ಧರ್ಮೋ ರಕ್ಷಿತ ರಕ್ಷಿತ ಅಂತ ಶ್ರೀಕೃಷ್ಣ ವಾಣಿಯಂತೆ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಬೆಂಕಿ ಹತ್ತಲೇಬೇಕು. ಇದು ಸತ್ಯ ಸತ್ಯ. ಹೋಗು, ನೀ ಆ ಕಡೆಯಿಂದ ಹುಡುಕುತ್ತಾ ಬಾ, ನಾ ಈ ಕಡೆಯಿಂದ ಹುಡುಕುತ್ತಾ ಬರುತ್ತೇನೆ. ಅಣ್ಣ ಬೀರಣ್ಣ ನಿಲ್ಲಿರೋ. ಅಯ್ಯೋ ಹೋಗಿಯೇ ಬಿಟ್ಟರಲ್ಲ. ಧರ್ಮರಾಜಣ್ಣ ನನ್ನನ್ನು ಕ್ಷಮಿಸಿ ಬಿಡಿ. ಆ ಜ್ಞಾನಿ ಹೆಣ್ಣಿನ ಮಾತನ್ನು ಕೇಳಿ ಸುಜ್ಞಾನಿ ದೇವರಂತ ನಿಮ್ಮನ್ನು ಒದ್ದೆನಲ್ಲ ತಂದೆ, ಒದ್ದೆನಲ್ಲ. ನನ್ನಂತ ಪಾಪಿ ಯಾರು ಇಲ್ಲ ಈ ಜಗದಲ್ಲಿ. ಅವಳ ಮಾತನ್ನು ಕೇಳಿ ಹುಟ್ಟ ಬಟ್ಟೆಯಿಂದಲೇ ಮನೆಯಿಂದ ಹೊರಹಾಕಿದೆ. ಪಾಲಿಲ್ಲದೆ ನೂಕಿದೆ, ಬಡೆದೆ. ನನ್ನಂತ ಚಾಂಡಾಲ ಯಾರು ಇಲ್ಲ ಈ ಜಗದಲ್ಲಿ. ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವೇನೆಂದು ತಿಳಿಯದೆ ಈ ನನ್ನ ಹುದ್ದೆಗೆ ಧಕ್ಕೆ ತಂದುಕೊಂಡು ಬಿಟ್ಟೆ. ಇದರ ಪ್ರತಿಕಾರಕ್ಕಾಗಿ ಪೊಲೀಸ್ ಏನೆಂದರೆ ತೋರಿಸಿಕೊಡುತ್ತೇನೆ. ಬಂದೆ ನಿಲ್ಲು ಅಣ್ಣ, ಬಂದೆ ನಿಲ್ಲು. ಹೃದಯ ಸಮುದ್ರ ಕಲಕಿ ಒಪ್ಪಿದ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲ. ಸಾವು ಕಟ್ಟಿಸಿಕೊಂಡು ಇನ್ನೊಂದು ಕ್ಷಣದಲ್ಲಿ ನನ್ನ ಕೈಯಿಂದ ನೀನು ಸಾಯುವಾಗ ನನ್ನ ಹೊಡಿತೀನಿ ಅಂತೀಯ ಬಡವ. ನನಗೆ ನಿನ್ನ ಭೂಮಿಯನ್ನು ಬೇಡ, ನನಗೆ ನಿನ್ನ ಸೈಯನ್ನು ಬೇಡ, ನನಗೆ ನಿನ್ನ ಪ್ರಾಣವೇ ಬೇಕು. ಸಹಿಸಿಕೋ ಮಗನೇ. ಹೇ ಗೌಡ, ನಿಲ್ಲಿಸೋ ನಿನ್ನ ಹೇಳಿತನವನ್ನು. ಶಶಿ ನೀನು? ಹೌದು, ನಾನೇ. ಈಗ ಆಗಿನ ಶಶಿಧರನಲ್ಲ, ಈಗ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧರ್. ಅಣ್ಣ, ನಿನ್ನ ಮನಸ್ಸಿನಲ್ಲಿ ಏನಿದೆ ಬೇಗ ಆಜ್ಞೆ ಮಾಡು.
ಹೋಗಿ ಕರೆ ಆ ನಿನ್ನ ಲಕ್ಷ್ಮಿಯನ್ನು. ಅನಾಥನಾದ ನೀನು ಕಟ್ಟು ಅವಳಿಗೆ ಅರಿಶಿಣದ ತಾಳಿಯನ್ನು. ಲಕ್ಷ್ಮಿ ಲಕ್ಷ್ಮಿ ಬೇಗ ಹೊರಗೆ ಬಾರೆ, ಇನ್ನೇನು ಕುರಿಗಾರ ಬೀರ ಬಂದು ನಿನಗೆ ತಾಳಿ ಕಟ್ಟಲು. ಲಕ್ಷ್ಮಿ ನಮ್ಮೆಲ್ಲರೂ ಮಾಂತ್ರಿಕ, ಇವರು ಮಾಡೋದನ್ನು ಏಕೆ ನೋಡುತ್ತಾ ನಿಂತಿರುವೆ ಮೂರ್ಖ? ಎತ್ತಿ ಇವರಿಗೆಲ್ಲ ಬೀಸೋ ನಿನ್ನ ಯಮದ ಕತ್ತಿಯನ್ನು. ಕ್ಷಮಿಸಿಗಳ್ರೆ, ಈ ಧರ್ಮರಾಜನ ನುಡಿ ಒಂದೊಂದು ಬೆಂಕಿಯ ಕಿಡಿ ಹೊರ ಬರುತ್ತಿರುವಾಗ ಏಕೋ ನನ್ನ ಕೈಗಳು ಮೇಲಕ್ಕೆ ಬರುತ್ತಿಲ್ಲ. ಗೌಡ್ರ, ಕರ್ಮ ಮಾಡಿದ ಕೈಗೆ ಅವಾಗ ಮಾಂತ್ರಿಕ ಕತ್ತಿಯಲ್ಲಿ ಎತ್ತ ಪಟಕ್ಕನಾಗ ಪಾರ್ಸಲ್ ಮಾಡ್ಬಿಡದ್ರಿ ಅಪ್ಪರಂಗ. ಸೀತಾ, ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡುತ್ತಿರುವಿರೇ. ಮುಚ್ಚ ಬಾಯ್ನ. ಇಲ್ಲಿಯವರೆಗೂ ನೀ ಮೋಸದ ರಾಜಕಾರಣ ಮಾಡಿ ಅನೇಕ ಬಡವರ ರಕ್ತ ಹೀರಿ ನಿನ್ನ ವಿಮಾನ ನಿಲ್ದಾಣಕ್ಕೂ ಮತ್ತು ನಿನ್ನ ಫ್ಯಾಕ್ಟರಿ ಲಾಲಾಸೆಗಾಗಿ ರೈತರ ಆಸ್ತಿಯನ್ನು ಕಬಳಿಸುತ್ತಿರುವ ನೀನು ಮೋಸಗಾರ. ಮನೋಹರನ ಸೂಳಿಯನ್ನು ತನ್ನ ತಂಗಿ ಎಂದು ಹೇಳಿ ನನ್ನ ತಮ್ಮ ಶಶಿಧರನಿಗೆ ಅವಳನ್ನೇ ಮದುವೆ ಮಾಡಿ ಅವರಿಂದಲೇ ನನ್ನನ್ನು ಮನೆ ಬಿಟ್ಟು ಹೊರ ಹಾಕಿಸಿದ ನೀಚ ನೀನು. ಅಣ್ಣ ಅಣ್ಣ, ಬೀರನಂತೆ ನನಗೂ ಒಂದು ಆಜ್ಞೆಯನ್ನು ಮಾಡು. ಇವನನ್ನು ಈ ಪಿಸ್ತೂಲಿನಿಂದ ಇಲ್ಲೇ ಶೂಟ್ ಮಾಡಿ ಸಾಯಿಸಿ ಬಿಡ್ತೇನೆ. ಬೇಗ ಆಜ್ಞೆ ಮಾಡೋಣ ಇವನನ್ನು ಸಾಯಿಸಲು. ತಡೆ ಸಹೋದರ, ನೀನೇನು ಅವನನ್ನು ಕೊಲ್ಲುವುದು? ಅವನ ಆತ್ಮ ಒತ್ತಿ ಹೇಳಿದರೆ ಎಲ್ಲ ಸತ್ಯವನ್ನು ತಾನೇ ಒಪ್ಪಿಕೊಳ್ಳುತ್ತಾನೆ. ಅವುಗಳನ್ನು ಹೇಳಲು ನಿಮ್ಮಲ್ಲಿ ಏನಿದೆ ಸಾಕ್ಷಿ? ನನ್ನಲ್ಲಿದೆ ಎಲ್ಲ ಆಧಾರಗಳ ಸಾಕ್ಷಿ. ಈ ಧರ್ಮರಾಜನಿಂದ ಸತ್ಯವನ್ನು ನುಡಿಯಬೇಕಾಗಿತ್ತು ನೀವು. ಅದನ್ನು ಎಚ್ಚೆತ್ತುಕೊಂಡು ಅಜ್ಞಾನ ಕಡೆ ಬಂದಿಲ್ಲ, ಬರೇ ಅಜ್ಞಾನವೇ ತುಂಬಿದೆ ನಿನ್ನಲ್ಲಿ. ಕೇಳೋ ಇಲ್ಲಿ, ಈ ಮಾಂತ್ರಿಕನಿಂದ ಹೊರಬಂತ ಸತ್ಯವನ್ನು. ಮಾಂತ್ರಿಕ, ನಿನ್ನಂತ ದನ ಪಿಚಾಚಿ ನಂಬಿ ನಾ ಕೆಟ್ಟೋದೆ ಗೌಡ. ನೀನು ಬಹಳ ಪಾಪಿ ಅದೇ, ತೂತು ಪಾಪಿ. ನಿಮ್ಮ ಕೆಟ್ಟಣೆ ವರ್ಗ ಹಿಮ್ ಗುಡ್ಡ ಬಂದ್ರೆ ಬೀರಂಗ್ ಕೂಡ ಕಡಿಸನ್ಸ್ ಆಯ್ತು. ನಾ ಬೀರಂಗ್ ಕೂಡ ಹೋಗ್ಬಿಡ್ತೀರಿ ಅಪ್ಪರ. ಇಷ್ಟಾದರೂ ಇನ್ನು ಈ ಭೂಮಿಯ ಮೇಲೆ ಬದುಕಿರಬೇಕೆಂತ ಮಾಡಿರುವೇನು? ಧರ್ಮಕ್ಕೆ ಜಯ ಸಿಗಬೇಕಾದರೆ ಶ್ರೀಕೃಷ್ಣ ಏನು ಮಾಡಿದನ ಗೊತ್ತೇ? ಧರ್ಮೋ ರಕ್ಷಿತ ರಕ್ಷಿತ ಎಂದು ಕೂಗಿದನು. ಅದೇ ಧರ್ಮದ ನುಡಿ ಈ ಬೆಂಕಿಯ ಕಿಡಿ. ಈಗಲಾದರೂ ಧರ್ಮವನ್ನು ಅರ್ಥ ಮಾಡಿಕೊಂಡು ಜಯಘೋಷ ಕೂಗುವೆಯೋ, ಇಲ್ಲ ನನ್ನ ಬೆಂಕಿಯ ಕಿಡಿಗೆ ಈ ನನ್ನ ತಮ್ಮಂದಿರ ಕೈಯಲ್ಲಿಯೇ ಸಾಯುವೆಯೋ? ಧರ್ಮರಾಜ್, ನಿನ್ನಲ್ಲಿ ಆವರಿಸಿದ ಧರ್ಮ ಎಂಥದು ಎಂದು ನಾನೀಗ ಅರ್ಥ ಮಾಡಿಕೊಂಡೆ. ನಿಮ್ಮ ಹಾಡಿದ ಒಂದೊಂದು ಧರ್ಮದ ನುಡಿ ನನಗೆ ಬೆಂಕಿಯ ಕಿಡಿಗಳಾಗಿ ನನ್ನ ಅಜ್ಞಾನವನ್ನು ಕಣ್ಣು ತೆರೆಸಿತು. ನಾನು ಪಾಪಿಯಾಗಿ ನಿನ್ನ ಹೆಂಡತಿಯನ್ನು ಕೊಂದಿದ್ದು ನಾನೇ. ಶಶಿಧರನಿಗೆ ಸುಳ್ಳು ಹೇಳಿ ಆ ಬೀರನ ಮನೆಯಿಂದ ಹೊರಗಾಕ್ಸಿದ್ದು ನಾನೇ. ನಾನು ನಿನ್ನ ಹೆಂಡತಿಯನ್ನು ಕೊಂದು ಕೊಲೆ ಅಪವಾದವನ್ನು ನಿನ್ನ ಮೇಲೆ ಹೇರಿ ಇದೇ ನಿನ್ನ ತಮ್ಮಂದಿಂದಲೇ ಜೈಲಿಗೆ ಕಳಿಸಿದ್ದು ನಾನೇ. ನಿಮ್ಮ ಹಳೆ ಮನೆಗೆ ಬಣವೆಗೆ ಬೆಂಕಿ ಹಿಡಿಸಿದ್ದು ನಾನೇ. ನನ್ನಂತ ಪಾಪಿ ಕೊಲೆಗಾರ ಈ ಭೂಮಿ ಮೇಲೆ ಇರಲೇಬಾರದು. ಧರ್ಮರಾಜ್, ನಾನು ಸೋತು ಬಿಟ್ಟೆ, ನೀನು ಗೆದ್ದ ಬಿಟ್ಟೆ. ಈ ನಿಮ್ಮ ಸೂರಜೀರ ತಮ್ಮಂದಿರದಿಂದ ನನ್ನ ರುಂಡವನ್ನು ತೆಗೆಸಿಬಿಡಿ. ಧರ್ಮರಾಜ್, ನಿನ್ನ ಕಾಲಿಗೆ ಗೌಡ್ರೆ ಎದ್ದೇಳಿ ಗೌಡ್ರೆ,
ನೀವು ಮಾಡಿದ್ದು ಪಾಪ ಪ್ರಾಯಶ್ಚಿತ್ತ ಕೊಡಲು ಸಿಐಡಿ ಅಧಿಕಾರಿಯಾಗಿ ನನ್ನ ಕಳಿಸಿಕೊಟ್ಟಿದೆ. ನೀವು ಇಲ್ಲಿವರೆಗೆ ಮಾಡಿದ್ದು ಕೊಲೆ, ಸುಲಿಗೆ, ಸ್ತ್ರೀ ಅಪಹರಣವನ್ನು ಎಲ್ಲವನ್ನು ಕಂಡುಹಿಡಿದಿದ್ದೇನೆ. ಹಾಗೂ ನಿಮ್ಮ ಕೇಸ್ ಫೈಲ್ ರೆಡಿ ಮಾಡಿದ್ದೇನೆ. ಹಾಗೂ ನಿಮ್ಮನ್ನು ಈ ಮಾಂತ್ರಿಕರನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಪಿಸಿ ಅರೆಸ್ಟ್ ಮಾಡು, ಕೋರ್ಟಿಗೆ ಎಳೆದೊಯ್ಯು. ಸಂತೋಷದಿಂದ ಬರುವೆ ಸಾಯಿಬರೇ, ಒಂದು ನಿಮಿಷ ತಡೆಯಿರಿ. ಹಾ ಲಕ್ಷ್ಮಿ, ಬೀರ ಬರಿಲೆ. ನಿಮ್ಮ ಅಚಲ ನಿರ್ಧಾರವನ್ನು ಗಮನಿಸದೆ, ನಿಮ್ಮ ಪ್ರೀತಿ ಹರಿಯದೆ ನಾನು ದಡ್ಡನಾದೆ. ನಿಮಗೆ ಅನಾಥನೆಂದು ನಿಮಗೆ ಹಲ್ಲಗಳಿವೆ. ಈ ನನ್ನ ಸರ್ವ ಆಸ್ತಿ ನಿಮಗೆ ಬರೆದು ಕೊಡುತ್ತೇನೆ. ನೀವೇ ನನ್ನ ಆಸ್ತಿಗೆ ಒಡೆಯರು. ಅನಾಥನೆಂದು ನಿಮಗೆ ಹಲ್ಲಗಳಿವೆ. ಅನಾಥನಾಗಿ ಕಟ್ಟಿದ ಈ ಅರಿಶಿನ ತಾಳಿ ನಿಮ್ಮ ಬಾಳಿಗೆ ಬೆಳಕಾಗಲಿ, ಈ ನಾಡಿಗೆ ಬೆಳಗಲಿ. ನಾ ಇನ್ನು ಬರುತ್ತೇನೆ. ಬೀರ, ಲಕ್ಷ್ಮಿ, ಶಶಿಧರ, ಇಂದಾದರೂ ಧರ್ಮಕ್ಕೆ ಜಯ ಸಿಕ್ಕಿತೆ. ಅಣ್ಣ, ನೀನು ನಿಜವಾಗಿಯೂ ಧರ್ಮರಾಜನೇ ಅಣ್ಣ. ನೀನೇ ನಮ್ಮ ಬಾಳಿನ ಬೆಳಕಣ್ಣ. ಬನ್ನಿ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಹಾಡೋಣ. ನಮ್ಮ ಮನೆಯಲ್ಲಿ ದಿನವೂ ಮೆರಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮೆರಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸುರಿಗೂಡಿದು ಇಲ್ಲಿ ಪ್ರೀತಿಯ ಕರ್ಮನ, ಪ್ರೀತಿಯ ಸಮಾನ. ದಿನವೂ ಮೆರಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ವಾಸೆ ಕೇಳಿರಿ, ಕಣ್ಣಿನ ಅಣ್ಣನು ತಾಯಿಯಾದನು ನೋಡಿರಿ. ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ ನೀ ಅಂದನ ಸುಲ, ಕೇಳೋ ಶುಭಾಶಯ. ಸಂಗರ ಬೆಳಕಿನ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ಕೊಯ್ಲಲ್ಲ ಹೈಲ, ಕೊಯ್ಲಲ್ಲ ಹೈಲ, ಕೊಯ್ಲಲ್ಲ ಹೈಲ, ಕೊಯ್ಲೈಲ, ಕೊಯ್ಲಲ್ಲ ಹೈಲ, ಕೊಯ್ಲಲ್ಲ ಹೈಲ, ಕೊಯ್ಲಲ್ಲ ಹೈಲ, ಕೊಯ್ಲೈಲ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಬಸವೇಶ್ವರನಿಗೆ ವಂದನೆಗಳು. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ. ಅರ್ಪಿಸಿದ ಈ ಒಂದು ನಾಟಕವನ್ನ ಜಾತಿ ರೀತಿಯಿಂದ ಎಲ್ಲರೂ ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಾಟ್ಯ ಕಲೆಯ